हरे कृष्ण। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे। वाञ्छाकल्पतरुभ्यश्च कृपासिन्धुभ्यश्च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिविकास स्वामिनिति नामिने। हरे कृष्ण। ಕೃಷ್ಣ ದೇವತಮ ಪರಮ ಪುರುಷ ಶ್ರೀ ಶ್ರೀಮದೇಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಅಧ್ಯಾಯ 87 ವೇದಗಳ ಪ್ರಾರ್ಥನೆ. ಸೊ ವೇದಗಳು ಭಗವಂತನನ್ನ ಕುರಿತು ಪ್ರಾರ್ಥನೆ ಮಾಡೋದು ನಾವು ಈ ಕಳೆದ ಒಂದು 2-3 ವಾರ ಜಗನ್ನಾಥ ಲೀಲೆ ಕೇಳೋಕ್ ಮುಂಚೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ವೇದಗಳ ಪ್ರಾರ್ಥನೆ. ವೇದಗಳು ಸಾಮಾನ್ಯವಾಗಿ ನಮ್ಗೆ ಗೊತ್ತಿದ್ದಂಗೆ ಕರ್ಮಕಾಂಡವನ್ನ ಹೇಳುತ್ತೆ. ಕರ್ಮಕಾಂಡ ಅಥವಾ ಜ್ಞಾನಕಾಂಡವನ್ನ ಹೇಳುತ್ತೆ. ಆದ್ರೆ ಕೇವಲ ಕರ್ಮಕಾಂಡ ಜ್ಞಾನಕಾಂಡದಿಂದ ಭಗವಂತನ ನಾವು ಕಾಣೋಕೆ ಅಸಾಧ್ಯ, ಇದು ನಮ್ಗೆ ಗೊತ್ತಿದೆ. ಹಾಗಾದ್ರೆ ವೇದದ ಸಾರಾಂಶ ಏನು, ವೇದದ ಅಂತಿಮ ಗುರಿ ಏನು? ಕೃಷ್ಣ ಗೀತೆಯಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವಚಾಂ. ನಾನು ಎಲ್ಲ ವೇದಗಳ ಅಂತಿಮ ಗುರಿ. ವೇದವನ್ನ ತಿಳಿದ ಮೇಲೆ ತಿಳಿಯಬೇಕಾದದ್ದು ಯಾರನ್ನ? ಅದು ಅಹಮೇವ. ಅಹಮೇವ ಅಂದ್ರೆ ನನ್ನನ್ನೇ. ಅಹಂ ಅಂದ್ರೆ ನಾನು, ಏವ ಅಹಮೇವ ವೇದ್ಯೋ ನನ್ನನ್ನೇ ತಿಳ್ಕೋಬೇಕು. ವೇದಗಳಲ್ಲಿ ಅಂದ್ರೆ ವೇದಗಳು ಹೇಳೋದು ನನ್ನನ್ನೇ. ಆದ್ರೆ ಯಾರು ಪ್ರಾಪಂಚಿಕವಾಗಿ ಅಥವಾ ಭೌತಿಕವಾಗಿ ಬರೀ ಲೌಕಿಕ ಕಾಮನೆಗಳಲ್ಲಿ ಮುಳುಗಿರ್ತಾರೆ, ಅವರಿಗೆ ಭಗವಂತ ನಾನು ಅರ್ಥ ಆಗೋದಿಲ್ಲ ಅವರಿಗೆ. ಹಾಗೆ ಜೀವಿಗಳಿಗೆ ಸ್ವತಂತ್ರ ಕೊಟ್ಟಿದ್ದಾನೆ ಭಗವಂತ. ಯಾರು ಭಗವಂತನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಅಂದ್ರೆ ಆ ಸ್ವತಂತ್ರವನ್ನ, ಆ ಇಚ್ಛೆಯನ್ನ ಸದುಪಯೋಗ ಪಡಿಸ್ಕೊಳ್ತಾರೆ, ಅವರಿಗೆ ಭಗವಂತ ಒಳಗಿಂದ ದರ್ಶನ ಕೊಡ್ತಾನೆ. ಅದಕ್ಕೆ ಬ್ರಹ್ಮನ್ ಹಂತ ಅಂದ್ರೆ, ಈಗ ಭಗವಂತನ ಕಾಣೋಕ್ ಮುಂಚೆ ಉದಾಹರಣೆ ನಾವು ಈಗ ಒಂದು ದೇವಸ್ಥಾನಕ್ಕೆ, ಯಾವ್ದೊಂದು ದೊಡ್ಡ ದೇವಸ್ಥಾನಕ್ಕೆ ಹೋಗ್ತೀವಿ. ಹೋದಾಗ ಮೊದಲು ನಮ್ಗೆ ಎಂಟ್ರಿನಲ್ಲಿ ಗರುಡಗಂಬ ಅಥವಾ ಗರುಡ ಸ್ತಂಭ ಏನು ಹೇಳ್ತಾರೆ, ಜಗನ್ನಾಥಪುರಿ ಆದ್ರೆ ಅರುಣ ಸ್ತಂಭ ಅಂತ ಹೇಳ್ತಾರೆ. ನಾನು ಅಷ್ಟು ನಾವು ಹೋದ ತಕ್ಷಣ ಗರುಡಗಂಬ ದರ್ಶನ ಮಾಡ್ತೀವಿ. ಅಂದ್ರೆ ನಾವು ದೇವಸ್ಥಾನದ ಎಂಟ್ರಿ ಗೇಟ್ ಅಲ್ಲಿ ಇದ್ದೀವಿ ಅಂತ ಅರ್ಥ. ಅಂದ್ರೆ ಏನು ಆಗ್ತಾನೆ ಒಳಗೆ ಹೋಗ್ತಾ ಇದೀವಿ. ಒಳಗೋದ್ಮೇಲೆ ಪ್ರಾಕಾರ ಸಿಗುತ್ತೆ. ಪ್ರಾಕಾರದ ಒಳಗೆ ಹೋದ್ರೆ ನಮ್ಗೆ ಗರ್ಭಗುಡಿ ಸಿಗುತ್ತೆ. ಗರ್ಭದಲ್ಲಿ ಭಗವಂತನ ದರ್ಶನ ಮಾಡ್ತೀವಿ ನಾವು, ಹೌದಾ? ಹಾಗೆ ವೇದಗಳು ಹೇಳ್ತಾ ಇದೆ, ಭಗವಂತನನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೊದಲು ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಏನು ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ, ಆ ಬ್ರಹ್ಮನ್ ಅಂತಕ್ಕೆ ಬಂದಿರೋ ಒಂದು ಲಕ್ಷಣ ಹೇಗಿರುತ್ತೆ ಅಂದ್ರೆ, ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ, ನ ಶೋಚತಿ ನ ಕಾಂಕ್ಷತಿ. ಅಂದ್ರೆ ಅರ್ಥ ಏನು? ಅವನು ಯಾವುದಕ್ಕೂ ಶೋಕ ಪಡೋದಿಲ್ಲ, ಕಾಂಕ್ಷತಿ, ಯಾವುದಕ್ಕೂ ಅವನು ಆಸೆನೆ ಪಡೋದಿಲ್ಲ. ಇದಕ್ಕೆ ಬ್ರಹ್ಮಭೂತ ಹಂತ ಅಂತ ಹೇಳ್ತಾರೆ. ವೇದಗಳಲ್ಲಿ ಇದನ್ನ ಬ್ರಹ್ಮಭೂತ ಅಂತ ಹೇಳ್ತಾರೆ. ಈ ಹಂತಕ್ಕೆ ಬಂದವನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕೆ ಎಂಟ್ರಿ ಲೆವೆಲ್ ಅಲ್ಲಿ ಇದ್ದಾನೆ ಅಂತ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಭಾಗವತಮಲ್ಲಿ ಪರಮ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ 3 ಹಂತ ಅಂತ ಹೇಳ್ತಾರೆ. ವೇದಗಳು ಕೂಡ ಅದನ್ನ ಹೇಳ್ತಾ ಇದಾವೆ. ಆದ್ರೆ ವೇದಗಳಿಗೂ ಕೂಡ ಭಗವಂತನ ಸಾಕಾರ ರೂಪ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಮುಂದೆ ಅವರು ವೇದಗಳು ಅಂದ್ರೆ ಪರ್ಸಾನಿಫಿಕೇಶನ್, ವೇದಗಳು ಅಂದ್ರೆ ವೇದಗಳ ಅಧಿದೇವತೆಗಳು ಇರ್ತಾರಲ್ಲ ಅವರು, ವೇದಗಳ ಅಧಿದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಈ ಜೀವ ಈ ದೇಹವನ್ನ ಧರಿಸಿ, ಒಂದು ದೇಹವನ್ನ ಧರಿಸಿ ಹೇಗೆ ಈ ಭೂಮಿಗೆ ಬರ್ತಾನೆ? ಭೂಮಿಗೆ ಬಂದಾಗ ಅವನು ಭಗವಂತನ ಹುಡುಕುವಂತ ಪ್ರಯತ್ನ ಮಾಡ್ಬೇಕಿತ್ತು, ಮಾಡ್ಲಿಲ್ಲ ಅವನು.
ಯಾಕೆ ಮಾಡ್ಲಿಲ್ಲ? ವೇದಗಳು ಹೇಳುತ್ತೆ ಈ ಭೌತಿಕ ಜಗತ್ತು ತ್ರಿಗುಣಾತ್ಮಕ. ಅಂದ್ರೆ ರಜೋಗುಣದಿಂದ ಸೃಷ್ಟಿ ಆಗುತ್ತೆ, ಸತ್ವಗುಣದಿಂದ ಪಾಲನೆ ಆಗುತ್ತೆ, ತಮಗುಣದಿಂದ ಲಯ ಆಗುತ್ತೆ. ಈ ಭೌತಿಕ ಜಗತ್ ನಾವೇನ್ ನೋಡಿರ್ತೀವಿ, ಇದು ಈ ಮೂರು ಗುಣಗಳ ಸಮ್ಮಿಶ್ರ ಅಥವಾ ಮೂರು ಗುಣಗಳ ಪ್ರತಿಕ್ರಿಯೆ. ಹಾಲು, ಅದಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ, ಅದಕ್ಕೊಂಚೂರು ಕಾಫಿ ಪುಡಿ ಏನೋ ಹಾಕಿದ್ರೆ ಅದು ಕಾಫಿ ಆಗ್ಬಿಡುತ್ತೆ. ಆದ್ರೆ ಹಾಲಿನ ಗುಣ ಬೇರೆ, ಸಕ್ಕರೆ ಗುಣ ಬೇರೆ, ನೀರಿನ ಗುಣ ಬೇರೆ, ಪ್ರತಿಯೊಂದ್ರದ್ದು ಗುಣ ಬೇರೆ ಬೇರೆ ಇರುತ್ತೆ. ಅದನ್ನೆಲ್ಲ ಬೆರೆಸಿದಾಗ ಏನೋ ಒಂದು ಪದಾರ್ಥ ಬರುತ್ತೆ. ಸತ್ವಗುಣ ಬೇರೆ ತರ ಇರುತ್ತೆ, ರಜಗುಣ ಬೇರೆ ತರ ಇರುತ್ತೆ, ತಮೋಗುಣ ಬೇರೆ ತರ ಇರುತ್ತೆ. ಆ ಮೂರು ಗುಣಗಳ ಮಿಶ್ರಣದಿಂದ ಏನೋ ಒಂದಾಗುತ್ತೆ. ಇದು ತ್ರಿಗುಣಾತ್ಮಕವಾದ ಜಗತ್ತು. ಇಲ್ಲಿಗೆ ಬಂದಾಗ ನಮಗೆ ಯಾಕೆ ಭಗವಂತನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ? ನಮ್ಮನ್ನ ನಾವು ಸತ್ವಗುಣಕ್ಕೆ ಏರಿಸ್ಕೋಬೇಕು ಫಸ್ಟ್. ನಮ್ಮನ್ನ ನಾವು ಸತ್ವಗುಣಕ್ಕೆ ಪ್ರಮೋಷನ್, ಎಲಿವೇಟ್ ಮಾಡ್ಕೋಬೇಕು ನಮ್ಮನ್ನ ನಾವು. ಹೇಗಿರುತ್ತೆ ಸತ್ವಗುಣ ಅಂದ್ರೆ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ 13.8, 9, 10, 11, 12 ಆ 5 ಶ್ಲೋಕ ಓದಿದ್ರೆ ಗೊತ್ತಾಗುತ್ತೆ. ಯಾರು ಜ್ಞಾನದ ಹಂತಕ್ಕೆ ಬರ್ತಾರೆ, ಅಮಾನಿತ್ವಂ ಅದಂಬಿತ್ಯಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಸ್ಥೈರ್ಯಂ ಶೌಚಂ ಆತ್ಮವಿನಿಗ್ರಹ ಅಸಕ್ತಿರ್ ಅನಭಿಶ್ವಂಗ ಪುತ್ರಧಾರಾ ಗೃಹಾದಿಷು ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನದರ್ಶನಂ ಮಯಿ ಚಾನನ್ಯ ಯೋಗೇನ ಭಕ್ತಿರ್ ವಿಚಾರಣಿ ವಿಯುಕ್ತ ದೇಶ ಸೇವಿತ. ಇವೆಲ್ಲ ಸತ್ವಗುಣದಲ್ಲಿರೋವನ ಲಕ್ಷಣಗಳು. ಸೊ ಇದೆಲ್ಲ ಕ್ವಾಲಿಟೀಸ್ ಇರುತ್ತೆ ಅವನಲ್ಲಿ. ಮೊದಲು ನಾವು ಭಗವಂತನ ಅರ್ಥ ಮಾಡ್ಕೋಬೇಕಾದ್ರೆ ಈ ಗುಣಕ್ಕೆ ಬರಬೇಕು. ಆಯ್ತಾ? ಸೊ ಸತ್ವಗುಣಕ್ಕೆ ಏರದೆ ನಾವು ಭಗವಂತನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಏನೇ ಎಷ್ಟೇ ಉಪದೇಶ ಕೇಳಿದ್ರು ಭಗವಂತ ಅರ್ಥ ಆಗೋದಿಲ್ಲ. ಅದಕ್ಕೆ ಯಾಕೆ ಊಟದಲ್ಲಿ, ನಿಮ್ಮ ಆಚಾರದಲ್ಲಿ, ನಿಮ್ಮ ನಡೆಯಲ್ಲಿ, ನಿಮ್ಮ ನುಡಿಯಲ್ಲಿ ಬದಲಾವಣೆ ಬರಬೇಕು ಅಂದ್ರೆ ಇದಕ್ಕೋಸ್ಕರ. ನಾವು ಹೇಗೆ ಅನ್ನ ತಿಂತೀವಿ ಹಾಗೆ ಮನಸ್ಸು. ಅನ್ನದಲ್ಲಿ ನಾವು ತಮೋಗುಣ ಯುಕ್ತವಾಗಿರುವಂತ ತಿಂದ್ರೆ ಮನಸ್ಸು ತಮೋಗುಣ ಆಗುತ್ತೆ. ಮತ್ತೆ ಹೆಂಗೆ ಭಗವಂತನ ಅರ್ಥ ಆಗ್ತಾನೆ? ಯಾಕೆ ಊಟದಲ್ಲಿ ನಾವು ಸತ್ವಯುಕ್ತವಾಗಿರೋ ಆಹಾರವನ್ನು ತಿನ್ನಬೇಕು, ರಜಾ ತಮೋಗುಣ ಇರುವಂತ ಆಹಾರಗಳನ್ನ ತಿನ್ನಬಾರದು? ಇದಕ್ಕೋಸ್ಕರ. ಸೊ ವೇದಗಳಲ್ಲಿ ಹೇಳಿರುವಂತ ಮಾತುಗಳವೆಲ್ಲ, ಇಲ್ಲಾಂದ್ರೆ ಭಗವಂತ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಒಂದೊಂದೇ ನಾವು ಅದನ್ನ ಬಿಡಬೇಕು. ಇವಾಗ ಅರ್ಥ ಆಗ್ತಿಲ್ಲ ಯಾಕೆ ಹೇಳ್ತಾರೆ ಅಂತ. ಒಂದು ಕಾರಣ ಇರುತ್ತೆ, ಹೇಳೋದಕ್ಕೆ ಒಂದು ಕಾರಣ ಇರುತ್ತೆ. ವೇದಗಳು ಹೇಳುತ್ತೆ ಸತ್ವಗುಣಕ್ಕೆ ಏರೋವರೆಗೂ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಇಲ್ಲೇ ನಡಿಬೇಕು, ಈ ಭೌತಿಕ ಜಗತ್ತಲ್ಲಿ ನಡಿಬೇಕು, ಈ ತ್ರಿಗುಣಾತ್ಮಕವಾದ ಜಗತ್ತಲ್ಲಿ ನಡಿಬೇಕು ಅದಲ್ಲ ಪ್ರೋಸೆಸ್. ಶುದ್ಧ ಸತ್ವಗುಣ ಇರುವಂತ ಲೋಕಗಳಿದೆ, ಅಥವಾ ಸತ್ವಗುಣ ಹೆಚ್ಚಾಗಿರುವಂತ ಲೋಕಗಳಿದಾವೆ, ಉನ್ನತ ಲೋಕಗಳು. ಅಲ್ಲಿಗೆ ಹೋದ್ಮೇಲೆ ಮಾಡ್ತೀವಿ ಅಲ್ಲ, ಅಲ್ಲಿಗೆ ಹೋದ್ಮೇಲೆ ಮಾಡೋದಲ್ಲ. ಎಕ್ಸಾಮ್ ಹಾಲ್ಗೆ ಹೋಗ್ತಾನೆ ಒಬ್ಬ, ಎಕ್ಸಾಮ್ ಅಲ್ಲಿ 3 ಅವರ್ ಟೈಮ್ ಇರುತ್ತಲ್ಲ, ಅಲ್ಲಿ ಓದ್ಕೋತೀನಿ, ಹಂಗ್ ಮಾಡಕ್ಕಾಗಲ್ಲ. ಅದು ಎಕ್ಸಾಮ್ ಹಾಲಲ್ಲಿ 3 ಅವರ್ ಟೈಮ್ ಇರುತ್ತಲ್ಲ ಎಕ್ಸಾಮ್ ಬರೆಯೋದಕ್ಕೆ, ಅಲ್ಲಿ ಓದ್ತೀನಿ. ಅದು ಓದೋ ಜಾಗ ಅಲ್ಲ, ಅದು ಪರೀಕ್ಷೆ ಮಾಡೋ ಜಾಗ, ಅದು ಎಕ್ಸಾಮ್ ಬರೆಯೋ ಜಾಗ. ಅದು ನಾವು ಓದ್ಬೇಕಾದಿದ್ದಲ್ಲಿ ಮನೆಯಲ್ಲಿ. ನಾವು ಇಲ್ಲಿಗೆ ಬಂದಿರೋದು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ, ಅಂದ್ರೆ ಎಕ್ಸಾಮ್ ಪರೀಕ್ಷೆ ಅಟೆಂಡ್ ಮಾಡ್ಬೇಕು. ನಾವು ಅದಕ್ಕೆ ಓದ್ಬೇಕು, ಪ್ರಿಪೇರ್ ಆಗ್ಬೇಕು. ನಾವು ಪ್ರಿಪೇರ್ ಆಗಕ್ಕೋಸ್ಕರ ಭಗವಂತ ಈ ಭೌತಿಕ ಜಗತ್ತನ್ನ ನಿರ್ಮಾಣ ಮಾಡ್ತಾನೆ. ಏನ್ ಬೇಕು ಸೌಲಭ್ಯಗಳೆಲ್ಲ ಕೊಟ್ಟಿದ್ದಾನೆ, ಏನ್ ಬೇಡವೋ ಅದನ್ನು ಕೊಟ್ಟಿದ್ದಾನೆ. ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಬರೋರ್ಗೆ ಏನ್ ಬೇಕು? ಬುಕ್ ಬೇಕು, ಪಾಠ ಬೇಕು. ಎಕ್ಸಾಮ್ ಅಲ್ಲಿ ಫೇಲ್ ಆಗೋರ್ಗೆ ಏನ್ ಬೇಕು? ಟಿವಿ ಬೇಕು, ಸಿನಿಮಾ ಬೇಕು, ಮೊಬೈಲ್ ಬೇಕು. ಅದನ್ನು ಕೊಡ್ತಾನೆ ಭಗವಂತ. ಕೊಡದೆ ಇರ್ಬೋದಿತ್ತಲ್ಲ ಅಂತ ಪ್ರಶ್ನೆ ಬರುವುದು. ಅದಂಗೆ ಕೊಡದೆ ಇರಕ್ಕಾಗುತ್ತೆ? ಮತ್ತೆ ಸ್ವತಂತ್ರ ಅನ್ನೋ ಪದಕ್ಕೆ ಅರ್ಥ ಏನ್ ಬರುತ್ತೆ? ಜೀವಿಗೆ ಸ್ವತಂತ್ರ ಕೊಟ್ಟಿದ್ದೀನಿ ಅಂತ ಹೇಳ್ತಾನಲ್ವಾ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಆ ಶ್ಲೋಕ ಯಾಕೆ ಬರ್ಬೇಕಿತ್ತು ಮತ್ತೆ ಅಲ್ವಾ? ಪ್ರತಿಯೊಂದು ಜೀವಿಗೂ ಕರ್ಮ ಮಾಡೋದಕ್ಕೆ ಅವನಿಗೆ ಸ್ವತಂತ್ರ ಇದೆ, ಆದ್ರೆ ಕರ್ಮ ಫಲದಲ್ಲಿ ಸ್ವತಂತ್ರ ಇಲ್ಲ ಅವನಿಗೆ. ಸೊ ಅದಕ್ಕೆ ನಮ್ಮ ಸ್ವತಂತ್ರವನ್ನ ನಾವು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅಂದ್ರೆ, ಹರಿಂ ವಿನಾನ ಮೃತಿಂ ತರಂತಿ. ಹರಿಂ ವಿನ, ಕೃಷ್ಣನ ವಿನ
ನ ಮೃತಿಂ ತರಂತಿ, ಈ ಮೃತ್ಯು ಸಾಗರವನ್ನ ದಾಟೋಕೆ ಆಗೋದಿಲ್ಲ. ತರಂತಿ ಅಂದ್ರೆ ದಾಟುವುದು. ನ ತರಂತಿ, ದಾಟಕ್ ಸಾಧ್ಯ ಇಲ್ಲ. ಯಾರ? ಹರಿಂ ವಿನಾ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ. ಈಗ ಜೇನುತುಪ್ಪ, ಜೇನುತುಪ್ಪ ಎಷ್ಟು ಹೂವಿನ ರಸ ಅದು ಅಲ್ವಾ? ಎಷ್ಟೋ ಹೂವಿನ ರಸ ಅಥವಾ ಎಷ್ಟೋ ಹಣ್ಣಿನ ರಸ. ಅದೇ ಜೇನುತುಪ್ಪ ತಿನ್ನೋನಿಗೆ ಇದು ಯಾವ ಹೂವಿನ ರಸ ಅಂತ ಗೊತ್ತಾಗುತ್ತಾ? ಗೊತ್ತಾಗುತ್ತಾ? ಇಲ್ಲ. ಇದು ಯಾವ ಹಣ್ಣಿನ ರಸ ಗೊತ್ತಾಗುತ್ತಾ? ಇಲ್ಲ. ಆದ್ರೆ ಟೇಸ್ಟ್ ಏನೋ ಇರುತ್ತೆ, ಸೂಪರ್ ಆಗಿರುತ್ತೆ. ನಮಗೆ ಆ ರುಚಿ ಎಲ್ಲಿಂದ ಬಂತು? ಸಮರಸದಿಂದ ಬಂತು, ಹೌದಾ? ಸಮರಸ ಅಂದ್ರೆ ಏನು? ಎಲ್ಲಾ ತರದ ಹೂವಿನ ಅಂದ್ರೆ ಬೇಕಾಗಿರುವಂತದ್ದು, ಬೇಡದಿರೋ ಹೂವಿನ ಯಾವ್ದು ತರೋದಿಲ್ಲ ಅದು. ಬೇಕಾಗಿರುವಂತ ಹೂ ಯಾವ್ದ್ರಿಂದ ರಸ ಬರುತ್ತೆ, ಯಾವ್ದನ್ನ ಹೀರಿದ್ರೆ ರಸ ಬರುತ್ತೆ, ಅದರಿಂದ ತಗೊಂಡೋಗಿ ಆ ಜೇನು ಹುಳ ಜೇನು ಗೂಡು ಕಟ್ಟುತ್ತೆ. ವೇದದ ಸಾರಾಂಶ ಏನಂದ್ರೆ, ನಾವು ಬಗೆ ಬಗೆಯ ಶಾಸ್ತ್ರಗಳಿಂದ, ಬಗೆ ಬಗೆಯ ಆಚಾರ್ಯಗಳಿಂದ ನಾವು ಆ ಶಾಸ್ತ್ರದ ರಸವನ್ನ ಹೀರ್ತೀವಿ. ಸೊ ಅದಕ್ಕೆ ವೇದ ಏನ್ ಹೇಳುತ್ತೆ, ನನ್ನಲ್ಲಿ ಕರ್ಮಕಾಂಡನೂ ಇದೆ, ಜ್ಞಾನಕಾಂಡನೂ ಇದೆ, ಯಾವ್ದು ಬೇಕೋ ಅದನ್ನ ಹೀರ್ಕೊಳ್ಳಿ. ಈಗ ಪಾಪಸ್ ಕಳ್ಳಿ ಇದೆ, ಯಾವ್ದು ಜಾಲಿ ಮುಳ್ಳಿದೆ, ಕಾರೆ ಮುಳ್ಳಿದೆ, ಅದರಿಂದ ಯಾವತ್ತೂ ಜೇನು ರಸ ಇರೋದಿಲ್ಲ, ಅದ್ರಲ್ಲಿ ರಸ ಇಲ್ಲ. ಯಾವತ್ತೂ ಜೇನು ಅದರಿಂದ ರಸ ಹೀರೋದಿಲ್ಲ. ಒಂಟೆ ತಿನ್ನುತ್ತೆ, ಅದು ಒಂಟೆಗೆ ಬೇಕು. ಮತ್ತೆ ಯಾಕೆ ಮುಳ್ಳು ಸೃಷ್ಟಿ ಮಾಡ್ದಂದ್ರೆ ಅದು ಒಂಟೆಗೆ ಬೇಕು. ಅದು ನಾವು ಒಂಟೆ ಆಗ್ಬಾರ್ದು, ನಾವು ಜೇನುಹುಳ ಆಗ್ಬೇಕು. ಶಾಸ್ತ್ರದಲ್ಲಿ ರಸ ಇದೆ, ಸಮರಸ ಇದೆ, ಎಲ್ಲಾ ತರ ರಸ ಇದೆ. ನಾವು ಯಾವ್ದು ಬೇಕು ಅದನ್ನ ನಾವು ಹೀರ್ಬೇಕು. ಹಂಗೆ ನಾವು ವೇದಗಳನ್ನ ಅಧ್ಯಯನ ಮಾಡೋದ್ರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಭಗವಂತನನ್ನ ಪಡೆಯೋದಿಕ್ಕೆ ಏನನ್ನ ಪಡ್ಕೋಬೇಕು, ನಾವು ಯಾವ್ದನ್ನ ಬಿಡಬೇಕು ಅನ್ನೋದು ಅರ್ಥ ಆಗುತ್ತೆ. ಪ್ರತಿಯೊಂದು ಅಷ್ಟೇ ಭಗವಂತನ ಆದೇಶ ಇಲ್ಲದೆ ನಡೆಯೋದಿಲ್ಲ. ಭಗವಂತನ ಆದೇಶ ಇಲ್ಲದೆ ಏನು ನಡೆಯೋದಿಲ್ಲ. ಆದ್ರೆ ಜೀವಿ ಇಚ್ಛೆ ಪಟ್ರೆ ಭಗವಂತ ಆದೇಶ ಕೊಡ್ತಾನೆ. ಅವನಿಗೆಲ್ಲ ಗೊತ್ತು, ಭೂತ ವರ್ತಮಾನ ಭವಿಷ್ಯ ಎಲ್ಲ ಗೊತ್ತು, ಎಲ್ಲ ಕಾಲದ ಪ್ರಭಾವ ಗೊತ್ತು. ಕಾಲದ ಪ್ರಭಾವ ನಮ್ಗೆ ಗೊತ್ತಿದ್ಯಾ? ಈಗ ಏನೋ ಒಂದು ಮಾತು ಹೇಳ್ತೀವಿ, ಆ ಮಾತಿನ ಪ್ರಭಾವ ಏನು ಅಂತ ನಮ್ಗೆ ಅರ್ಥ ಆಗುತ್ತಾ? ಇಲ್ಲ. ಕಾಲದ ಇನ್ಫ್ಲೂಯೆನ್ಸ್. ಈಗ ನಾಳೆ ಏನಾಗುತ್ತೆ ಯಾರಿಗೊತ್ತು? ಈಗ ನಾವೇನೋ ಒಂದು ಮಾಡ್ತಾ ಇದೀವಿ, ಈ ಕ್ಷಣಕ್ಕೆ ಅದು ಸರಿ ಅಂತ ಕಾಣುತ್ತೆ, ಬಟ್ ಅದ್ರ ರಿಸಲ್ಟ್ ಅಥವಾ ಪ್ರಭಾವ ತಪ್ಪಾಗಿರ್ಬೋದು. ಅದಕ್ಕೆ ಶೋಕ ಮಾಡಿ ಪ್ರಯೋಜನ ಇಲ್ಲ. ಅಯ್ಯೋ ನಾನು ಹಂಗ್ ಮಾಡಬಾರ್ದಾಗಿತ್ತು, ಅಯ್ಯೋ ನಾನು ಹಂಗೆ ಹೇಳಬಾರ್ದಾಗಿತ್ತು, ಅಯ್ಯೋ ನಾನು ಹಂಗ್ ನಡ್ಕೋಬಾರ್ದಾಗಿತ್ತು. ಕಾಲದ ಪ್ರಭಾವಕ್ಕೆ ನಾವು ಒಳಗಾಗಿರ್ತೀವಿ, ಅದಕ್ಕೆ ನಾವು ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ಈಗ ಆಡಿದ ಮಾತು ಅಥವಾ ಏನೋ ಒಂದು ಹೇಳಿರ್ತೀವಿ, ಅದರ ಪ್ರಭಾವ ನಾವು ಅನುಭವಿಸ್ಲೇಬೇಕು. ಯಾಕಂದ್ರೆ ನಾವೇ ಇಚ್ಛೆ ಪಟ್ಟಿರ್ತೀವಿ ಆತರ ಮಾಡ್ಬೇಕು ಅಂತ, ಹಾಗೆ ನಡ್ಕೋಬೇಕು ಅಂತ. ಅದಕ್ಕೆ ಯಾಕೆ ಶರಣಾಗತಿ ಬೇಕು? ಶರಣಾಗತಿ ಆದಾಗ ಭಗವಂತ ಎಲ್ಲೋ ಒಂದ್ ಕಡೆ ಅದನ್ನ ಕಂಟ್ರೋಲ್ ಮಾಡ್ತಿರ್ತಾನೆ. ಯಾವುದೋ ಒಂದು ಅಪರಾಧ ಆಗ್ಬೇಕಾಗಿರೋದಿತ್ತೆ, ಅದನ್ನ ಕಂಟ್ರೋಲ್ ಮಾಡ್ತಾನೆ. ಅಥವಾ ಏನೋ ಒಂದು ಅಪರಾಧ ಮಾಡೋ ತರನೇ ಮಾಡ್ತಾನೆ, ಅದರಿಂದ ಒಳ್ಳೇದು ಮಾಡ್ತಾನೆ. ಸೊ ಪ್ರಭಾವ ನಮ್ಗೆ ಗೊತ್ತಿಲ್ಲ. ಪ್ರಭಾವ ಅಂದ್ರೆ ಏನು? ಅದರ ಪರಿಣಾಮ. ವೇದಗಳು ಹೇಳ್ತಾ ಇದಾರೆ, ನೀನು ಪ್ರತಿಯೊಂದು ಕಾಲದ ಪ್ರಭಾವವನ್ನ ಬಲ್ಲೆ. ಗೀತೆಯಲ್ಲಿ ಹೇಳ್ತಾರೆ ಕೃಷ್ಣ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಜನನ ಮರಣ ವೃದ್ಧಾಪ್ಯ, ಕಾಯಿಲೆ ಕಸಾಲೆ, ಉಷ್ಣ ಶೀತ, ಈ ಎಲ್ಲ ಸಂಕಟಗಳು ಭೌತಿಕ ಸಂಕಟ. ಇದು ಆತ್ಮಕಲ್ಲ, ಇದು ಭೌತಿಕ ಸಂಕಟ. ನಿನ್ನ ಆದೇಶದಂತೆ ಇವೆಲ್ಲ ನಡೆಯುತ್ತೆ. ಆದ್ರೆ ಯಾರು ನಿನ್ಗೆ ಶರಣಾಗತರಾಗದೇ ಇರ್ತಾರಲ್ಲ, ಶರಣಾಗತಿ ಅವ್ರಿಗೆಲ್ಲರೂ ಅವ್ರಿಗೆ ವಿಪರೀತವಾಗಿ ಕಾಣಿಸುತ್ತೆ. ಎಲ್ಲಾನು ಸುಖನೂ ದುಃಖ ತರ ಕಾಣಿಸುತ್ತೆ, ದುಃಖ ಸುಖ ತರ ಕಾಣಿಸುತ್ತೆ.
ಒಳ್ಳೆಯದು ಕೆಟ್ಟ ತರ ಕಾಣಿಸುತ್ತೆ, ಕೆಟ್ಟದ್ದು ಒಳ್ಳೆ ತರ ಕಾಣಿಸುತ್ತೆ. ಒಳ್ಳೆ ಮಾತು ಕೆಟ್ಟ ಮಾತು ತರ ಕಾಣಿಸುತ್ತೆ, ಕೆಟ್ಟ ಮಾತು ಒಳ್ಳೆ ಮಾತು ತರ ಕಾಣಿಸುತ್ತೆ, ಧರ್ಮ ಅಧರ್ಮ ತರ ಕಾಣಿಸುತ್ತೆ. ಯಾಕೆ? ಶರಣಾಗತರಾಗ್ಲಿಲ್ಲ ಅಂದ್ರೆ ಭಗವಂತ ಏನ್ ಮಾಡ್ತಾನೆ, ಅವ್ರಿಗಿರುವಂತಹ ಜ್ಞಾನವನ್ನ ತೆಗೆದು ಬಿಡ್ತಾನೆ, ಡಿಲೀಟ್. ಹಾಗೇನಾಗುತ್ತೆ, ಅಜ್ಞಾನಿಗಳಾಗಿ ನಾವು ಬಿಹೇವ್ ಮಾಡ್ತೀವಿ. ಎಲ್ಲ ಭೌತಿಕ ಚಟುವಟಿಕೆನೂ ಕೂಡ ಕೃಷ್ಣನ ಆದೇಶ ತರನೇ ನಡೆಯುತ್ತೆ. ಯಾವಾಗ ನಾವು ಭಗವಂತನ ಶರಣಾಗತರಾಗ್ತೀವಿ, ಆಗ ಸಂಪೂರ್ಣ ಕೃಷ್ಣ ಭಕ್ತಿಯವನಿಗೆ ಇದರಿಂದ ಭಯ ಆಗೋದಿಲ್ಲ. ನಮ್ಗೆ ಯಾಕೆ ಭಯ ಇವಾಗ? ಒಂದಿಗೂ ಮುಖ್ಯ ಕಾರಣ ಅಜ್ಞಾನ. ಅಜ್ಞಾನದಿಂದ ನಾವು ಭಗವಂತನಿಗೆ ಗುರುಗಳಿಗೆ ಶರಣಾಗತರಾಗೋದಿಲ್ಲ. ಭಯ ಕಾಡುತ್ತೆ, ಅತೃಪ್ತಿ ಕಾಡುತ್ತೆ, ಏನೋ ಒಂಥರ ಸಂಕಟ ಆಗುತ್ತೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುತ್ತೆ, ನಡೀತಾ ಇರುತ್ತೆ. ಭಯ ಯಾಕೆ? ಭಯ ಯಾಕೆ? ನಮ್ಗೆ ಯಾರು ಆಶ್ರಯ ಇಲ್ಲ, ಅದಕ್ಕೆ ಭಯ. ತಾಯಿ ಮಗುನ ಆಟ ಆಡ್ಸ್ಬೇಕಾದ್ರೆ ನೋಡಿ, ಉದಾಹರಣೆ ವಿಷಯನ ಒಪ್ಪುತ್ತೆ. ಮಗುನ ಮೇಲಕ್ಕೆ ಹಾಕ್ತಾಳೆ, ಹಿಡಿತಾಳೆ, ಮೇಲಕ್ಕೆ ಹಾಕ್ತಾಳೆ, ಹಿಡಿತಾಳೆ, ಇನ್ನೊಂದ್ ಮಾಡ್ತಾಳೆ, ಮತ್ತೊಂದ್ ಮಾಡ್ತಾಳೆ. ಮಗು ಭಯ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತಿರುತ್ತೆ, ನನ್ಗೆ ಯಾರೋ ಒಬ್ರು ಆಶ್ರಯ ಕೊಡ್ತಿದ್ದಾರೆ ಅಂತ. ಮಲಗಿರುತ್ತೆ ಮಗು, ಎದ್ದು ಕಣ್ಬಿಟ್ಟು ನೋಡಿದಾಗ ಆ ಕಡೆ ಯಾರು ಕಾಣಿಸಿಲ್ಲ ಅಂದ್ರೆ ಭಯ ಆಗುತ್ತೆ, ಕಿರ್ಚ್ಕೊಳ್ಳುತ್ತೆ. ಆದ್ರೆ ಶರಣಾಗತನಾಗದೇ ಇರೋ ಆತ್ಮನಿಗೆ ಭಯ ಯಾಕೆ? ಅವನಿಗೆ ರಕ್ಷಣೆ ಇಲ್ಲ. ಮಹಾತ್ಮನಸ್ತಮಾಪಾರ್ಥ ದೈವಿಂ ಪ್ರಕೃತಿ ಆಶ್ರಿತಾ ಭಜಂತೆ ನನ್ನ ಮನಸ್ಸು ಭೂತ್ವ. ಕೃಷ್ಣ ಅರ್ಜುನ್ ಹೇಳ್ತಿದ್ದಾನೆ, ಯಾರು ನನಗೆ ಶರಣಾಗತರಾಗಿರ್ತಾರೆ ಮಹಾತ್ಮರು, ಅವರು ಯೋಗಮಯ ರಕ್ಷಣೆಯಲ್ಲಿರ್ತಾರೆ. ಮಹಾತ್ಮನಸ್ತಮಾಪಾರ್ಥ ದೈವಿಂ ಪ್ರಕೃತಿ ಆಶ್ರಿತಾ, ದೈವಿಂ ಪ್ರಕೃತಿ ಆಶ್ರಿತಾ. ದೈವಿ ಪ್ರಕೃತಿಯಲ್ಲಿ ಆಶ್ರಿತರಾಗಿರ್ತಾರೆ. ವೇದಗಳು ಅದನ್ನೇ ಪ್ರಾರ್ಥನೆ ಮಾಡ್ತಾ ಇರೋದು. ಯಾರು ನಿನಗೆ ಶರಣಾಗತರಾಗಿರ್ತಾರೆ ಅವರು ದೈವಿ ಪ್ರಕೃತಿ ಆಶ್ರಯದಲ್ಲಿರ್ತಾರೆ. ಯಾರು ಶರಣಾಗತರಾಗೋದಿಲ್ಲ ಅವರು ಮಾಯಾ ಹಿಡಿತಲ್ಲಿರ್ತಾರೆ, ಅವ್ರಿಗೆ ಭಯ ಆಗುತ್ತೆ. ಅಶಾಂತಿ, ನಮ್ಗೆ ಶಾಂತಿ ಸಿಗ್ತಾ ಇಲ್ಲ. ಶಾಂತಿ ಹುಡ್ಕೊಂಡು ಹೋಗ್ತಾ ಇದೀವಿ, ಪೀಸ್ ಆಫ್ ಮೈಂಡ್ ಹುಡ್ಕೊಂಡು ಹೋಗ್ತಾ ಇದೀವಿ. ಮೈಂಡ್ ಪೀಸ್ ಆಗಿದೆ ನಮಗೀಗ. ಒಂದು ಮನಸ್ಸು ಆ ಕಡೆ, ಒಂದ್ ಮನಸ್ಸು ಈ ಕಡೆ ಎಳೆದಾಡ್ತಾ ಇದೆ, ಹೋಲಾಡ್ತಾ ಇದೆ, ಪೀಸ್ ಆಗಿದೆ. ಮತ್ತೆ ಪೀಸ್ ಆಫ್ ಮೈಂಡ್ ಎಲ್ಲಿ ಸಿಗುತ್ತೆ ನಮ್ಗೆ? ಶಾಂತಿ ರಹಿತಸ್ಯ ಕುತ ಸುಖಂ. ನಮ್ಮನ್ನ ಈ ಭೌತಿಕ ಅಸ್ತಿತ್ವ ಇದೆಯಲ್ಲ, ಏನ್ ನಾವು ಇವಾಗ ಜೀವನ ಮಾಡ್ತಾ ಇದೀವಿ, ಭೌತಿಕ ಅಸ್ತಿತ್ವ ಇದು ವಿನಾಶಕ. ಇದು ವಿನಾಶಕ. ಇದು ನಮ್ಗೆ ಅನ್ಸುತ್ತೆ ನಾವು ಸುಖವಾಗಿದ್ದೀವಿ, ನಮ್ಗೆಲ್ಲ ಇದೆ, ಭಗವಂತ ನಮ್ಗೆಲ್ಲ ಕೊಟ್ಟಿದ್ದಾನೆ ಅಂತ ಅನ್ಸ್ತಾ ಇದೆ. ಆದ್ರೆ ನಿಜ ಏನು ಅಂದ್ರೆ ಇದು ವಿನಾಶಕ. ತುಂಡು ತುಂಡು ಮಾಡ್ತಾ ಇದೆ ನಮ್ಮನ್ನ. ಕತ್ತರಿಸ್ತಾ ಇದೆ, ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದೇ ಸಂಸಾರ ದಾವಾನಲ. ಇದರಿಂದ ನಾವು ಹೊರಗೆ ಬರ್ಬೇಕು. ನೋಡಿ, ಬೆಂಕಿ ಸುಡ್ತಾ ಇದೆ ಅಂತ ಗೊತ್ತಾದ್ರೆ ನಾವು ಹೊರಗೆ ಬರ್ತೀವಿ. ಮನೆಗೆ ಬೆಂಕಿ ಬಿತ್ತು, ಕಾಡಿಗೆ ಬೆಂಕಿ ಬಿತ್ತು, ಓಡೋಗ್ತೀವಿ. ಆದ್ರೆ ಬೆಂಕಿ ಬಿದ್ದಿದೆ ಅನ್ನೋದೇ ಗೊತ್ತಿಲ್ಲ, ಮಲಗಿದ್ದಾಗೆ ಬೆಂಕಿ ಬಿದ್ದು ಬಿಟ್ಟಿದೆ. ಏನ್ ಮಾಡ್ಬೇಕು? ಹಾಗೇ ಸತ್ತೋಗ್ತಾನೆ. ಇದು ಇದು ಘೋರ ಅಲ್ವಾ? ಒಂದು ಎಕ್ಸಾಂಪಲ್ ಹೇಳಿದ್ದೆ ನಾನು, ಲೈವ್ ಎಕ್ಸಾಂಪಲ್, ನಡೆದಿದ್ದ ಘಟನೆ ಊರಲ್ಲಿ ತುಂಬಾ ವರ್ಷಗಳ ಹಿಂದೆ. ಸೊ ಏನ್ ಮಾಡ್ತಾರೆ, ಹಳ್ಳಿಲಿ ಕಳೆ ಎಲ್ಲ ತೆಗೆದು, ಅಂದ್ರೆ ಕಳೆ ಅಂದ್ರೆ ಬೆಳೆ ಎಲ್ಲ ಕಟಾವ್ ಮಾಡಾದ್ಮೇಲೆ ಕೂಳೆ ಇರುತ್ತಲ್ಲ, ಆ ಕೂಳೆಗೆ ಬೆಂಕಿ ಇಕ್ತಾರೆ, ಬೆಂಕಿ ಹಚ್ತಾರೆ. ಅದನ್ನೆಲ್ಲ ಏನ್ ಮಾಡಿ ಆ ಕೂಳೆನೆಲ್ಲ ತೆಗೆದು ಬೆಂಕಿ ಇಡ್ತಾರೆ. ಏನಾಯ್ತು, ಸುತ್ತ ಬೆಂಕಿ ಹಚ್ಕೊಂಡು ಇವನು ಹೊಂಡದಲ್ಲಿ ಬಿದ್ದಿದ್ದಾನೆ, ಹಳ್ಳದಲ್ಲಿ. ಎಷ್ಟರ ಮಟ್ಟಿಗೆ ಬಿದ್ದಿದ್ದಾನೆ ಅಂದ್ರೆ ಸಫೋಕೇಶನ್ ಆಗಿ ಆ ಬೆಂಕಿ ಶಾಖಕ್ಕೆ ಉಸಿರಾಡಕ್ಕಾಗದೆ ಅರೆ ಬರೆ ಪ್ರಜ್ಞೆಯಲ್ಲಿ ಬಿದ್ದೋಗಿದ್ದಾನೆ. ಸೊ ದಾವಾನಳ ಏನ್ ಮಾಡುತ್ತೆ, ಆ ಕಳೆ ಸಮೇತ ಇವನು ನುಂಗ್ಬಿಟ್ಟಿದೆ. ಅದಾಗುತ್ತೆ. ಈಗ ನಾವು ಭೌತಿಕ ಅಸ್ತಿತ್ವದಲ್ಲಿ ಹಂಗೆ ತಾನೇ ಇರೋದು. ನಾವು ಕಂಪ್ಲೀಟ್ಲಿ ಭಗವಂತನ ಮರೆತು ಸುಟ್ಟೋಗ್ತಾ ಇದೀವಿ. ನಮ್ಮ ಸುಡ್ತಾ ಇದೆ ಬೆಂಕಿ, ಸಂಸಾರ ದಾವಾನಲ.
ಆಚೆ ಬರಕ್ಕಾಗದೇ ಇರೋಷ್ಟ್ರ ಮಟ್ಟಿಗೆ ನಮ್ಮನ್ನ ಅದು ಸಿಕ್ಕಿಸ್ಬಿಡಿದೆ. ಅದಕ್ಕೆ ಹೇಗೋ ಎಂತೋ ನಾವು ಭಗವಂತನ ಚರಣ ಕಮಲಕ್ಕೆ ಆಶ್ರಯ ಪಡೆಯಕ್ಕೆ ಬರ್ಬೇಕು ನಾವು. ಕೃಷ್ಣ ಸ್ವೀಕಾರ ಮಾಡ್ತಾನೆ, ಕೃಷ್ಣ ಖಂಡಿತವಾಗ್ಲೂ ಸ್ವೀಕಾರ ಮಾಡ್ತಾನೆ. ಅವನಿಗೆ ಯಾರ ಮೇಲೆ ದ್ವೇಷ ಇಲ್ಲ. ಸಮಹಂ ಸರ್ವಭೂತೇಷು ನಮಗೆ ದ್ವೇಷೋಸ್ತಿನ ಪ್ರಿಯ. ಆದ್ರೆ ಒಂದು ಕಂಡೀಷನ್, ಭಜಂತಿ ಮಾ ಭಕ್ತ್ಯ ಮೈತೆ ತೇಷು ಚಾಪ್ಯಹಂ. ಯಾರು ನನ್ನನ್ನ ಪ್ರೀತಿಯಿಂದ ಭಜನೆ ಮಾಡ್ತಾನೆ ಅವ್ರನ್ನ ನಾನು ಖಂಡಿತವಾಗ್ಲೂ ಕೇರ್ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ಅವ್ರನ್ನ ನಾನು ರಕ್ಷಣೆ ಮಾಡ್ತೀನಿ. ಅದಕ್ಕೆ ನಾವು ಫಸ್ಟ್ ಓಡೋಗ್ಬೇಕು ಆಶ್ರಯಕ್ಕೆ. ಬೆಂಕಿ ಬಿದ್ದಾಗ ನಾವೇನ್ ಮಾಡ್ತೀವಿ? ಓಡೋಗ್ತೀವಿ. ಎಲ್ಲಿ ಆಶ್ರಯ ಸಿಗುತ್ತೆ, ಎಲ್ಲಿ ರಕ್ಷಣೆ ಸಿಗುತ್ತೆ ಅಲ್ಲಿ. ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ್ರೆ, ಇಲ್ಲಾಂದ್ರೆ ಏನ್ ಮಾಡ್ಬೇಕು ನಾವು? ಇಲ್ಲ ನಾನು ಸುಖವಾಗಿದ್ದೀನಿ, ಇಲ್ಲ ಬೆಂಕಿ ಬಿದ್ದಿಲ್ಲ, ಏನಾಗಿಲ್ಲ, ತೊಂದರೆ ಇಲ್ಲ. ಆದ್ರೆ ಬೆಂಕಿ ಬಿದ್ದು ನಮ್ಮನ್ನ ಆವರಿಸ್ಕೊಳ್ಳೋ ಸಮಯ ಬಂದಾಗ ನಮ್ಗೆ ಎಸ್ಕೇಪ್ ಆಗಕ್ಕೆ ದಾರಿ ಇರೋದಿಲ್ಲ. ಕಾರ್ಲ್ಟನ್ ಟವರ್ಸ್ ಅಲ್ಲಿ ಬೆಂಕಿ ಬಿತ್ತು, ಎಲ್ಲ 8-10 ಫ್ಲೋರಿಂದ ಮೇಲಿಂದ ಬಿತ್ತು. ಕೆಲವು ಸತ್ರು, ಕೆಲವು ತಲೆ ಹೊಡ್ಕೊಂಡ್ರು, ಕೆಲವು ಕಾಲ್ ಮುಡ್ಕೊಂಡ್ರು. ಗೊತ್ತಾಗಿಲ್ಲ ಅಂದ್ರೆ ನಮ್ಗೆ. ಅದಕ್ಕೆ ನಿರ್ಣಯ ಏನಂದ್ರೆ, ವೇದಗಳು ನಿರ್ಣಯ ಮಾಡ್ತಾ ಇದಾರೆ, ಭಕ್ತಿ ಯೋಗ ಬಿಟ್ಟು ಆತ್ಮ ಸಾಕ್ಷಾತ್ಕಾರದ ಅಥವಾ ಭಗವಂತ ಸಾಕ್ಷಾತ್ಕಾರದ ಯಾವ ವಿಧಾನನೂ ಕಷ್ಟ. ಭಕ್ತಿ ಯೋಗ ಬಿಟ್ಟು ಬೇರೆ ಯಾವ ಯೋಗ, ಧ್ಯಾನ ಯೋಗ, ಹಠ ಯೋಗ, ಕರ್ಮ ಯೋಗ, ಜ್ಞಾನ ಯೋಗ, ಅಷ್ಟಾಂಗ ಸಿದ್ಧಿ ಯೋಗ, ರಾಜಯೋಗ, ಆ ಯೋಗ ಈ ಯೋಗ ಕಷ್ಟ. ಅದರಲ್ಲೂ ಈ ಕಲಿಯುಗದಲ್ಲಂತೂ ಅಸಾಧ್ಯ ಅಂತ ಹೇಳ್ಬೇಕು. ಕಷ್ಟ ಅಲ್ಲ, ಅಸಾಧ್ಯ. ನಮಗಿರೋದು ಒಂದೇ ದಾರಿ ಇವಾಗ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ಆಶ್ರಯ ಪಡ್ಕೋಬೇಕು. ಹೊರಗೋದ್ರೆ ಬೆಂಕಿ, ಹೊರಗೆ ಹೋದ್ರೆ ಅಲ್ಲ, ಹೊರಗೆ ಇಣುಕು ನೋಡಿ ನಿಮ್ಗೆ ಭಯ ಆಗುತ್ತೆ. ಭೌತಿಕ ಜಗತ್ತನ್ನ ಒಂದ್ಸಲ ಸುಮ್ಮನೆ ಇಣುಕು ನೋಡಿ ಭಯ ಆಗುತ್ತೆ. ಯಾಕಂದ್ರೆ ಹೊರಗಡೆ ಇರೋರು ಮನುಷ್ಯರ ತರ ಇರ್ತಾರೆ ಅಷ್ಟೇ, ಬಟ್ ಕ್ರೂರ ಮೃಗಗಳು ಕಚ್ಚಿ ತಿನ್ನೋದಕ್ಕೆ ಕಾಯ್ತಾ ಇರುತ್ತೆ ಈ ಭೌತಿಕ ಜಗತ್ತು. ಸೊ ನಾವು ಸೇಫ್. ಆ ಫೀಲ್ ಬರ್ಬೇಕು ನಮಗೆ. ಓಹ್, ನಾನೇನೋ ಒಂದು ಕಿಂಚಿತ್ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀನಿ ಅನ್ನೋ ಒಂದು ಭಾವ ನಮ್ಮಗಳಿಂದ ಬರ್ಬೇಕು. ಇಲ್ಲಾಂದ್ರೆ ಭಯ ಬರುತ್ತೆ. ಹೇಗೆ ಗರ್ಭದಲ್ಲಿ ಮಗು ಪ್ರಾರ್ಥನೆ ಮಾಡುತ್ತೆ, ಪ್ಯಾಕ್ ಆಗ್ಬಿಟ್ಟಿರುತ್ತೆ, ಫುಲ್ ಜಾಮ್ ಪ್ಯಾಕ್. ಈ ಬೆಂಗಳೂರು ಟ್ರಾಫಿಕ್ ತರ ಗಾಡಿ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರೋ ತರ ಜಾಮ್ ಆಗ್ಬಿಟ್ಟಿರುತ್ತೆ ಮಗು ಒಳಗಡೆ. 9 ತಿಂಗಳು ಕಂಪ್ಲೀಟ್ಲಿ ಜಾಮ್ ಆಗಿರುತ್ತೆ. ಅರೆ 9 ತಿಂಗಳು ತಾನೇ, ಏನೋ ತಳ್ಬಿಡೋಣ ಅಂತ ನಮ್ಗೆ ಅನ್ಸ್ಬೋದು. ಹೊರಗಡೆ ಜಗತ್ತಿಗೆ 9 ತಿಂಗಳು, ಬಟ್ ಒಳಗಡೆ ಮಗುಗೆ ಅದು ಎಷ್ಟು ಕೋಟಿ ಜನ್ಮನೋ ಗೊತ್ತಿಲ್ಲ. ಕಾಲ ಸಾಪೇಕ್ಷ. ನಾ ಹೇಳ್ತಿದೀನಿ, ಕಾಲ ಸಾಪೇಕ್ಷ. 9 ತಿಂಗಳು ಏನೋ ಕಷ್ಟಪಟ್ಕೊಂಡಿದ್ ಬಿಡೋಣ, ಹೆಂಗೋ ಆಚೆ ಬರ್ತೀವಲ್ಲ. ಗರ್ಭವಾಸ ಭಯಂಕರ ನರಕ. ಬೇರೆ ನರಕಗಳಾದ್ರೂ ಬಿಡುಗಡೆ ಇದೆ, ರಿಕ್ವೆಸ್ಟ್ ಮಾಡ್ಬೋದು, ಓ ಯಮದೇವ ಬಿಟ್ಬಿಡು ನನ್ನ ಪ್ಲೀಸ್ ಪ್ಲೀಸ್. ಬಟ್ ಒಳಗಡೆ ಯಾರನ್ನ ಪ್ರಾರ್ಥನೆ ಮಾಡ್ತೀರಾ? ಒಳಗೆ ಯಾರನ್ನ ಪ್ರಾರ್ಥನೆ ಮಾಡ್ಬೇಕು ನಾವು? ಪ್ರಾರ್ಥನೆ ಮಾಡೋಕ್ ಕೈ ಜೋಡ್ಸಕ್ಕಾದ್ರೂ ಆಗುತ್ತಾ ಅಲ್ಲಿ? ಇಲ್ಲ, ಜಾಮ್ ಆಗ್ಬಿಟ್ಟಿರುತ್ತೆ ಎಲ್ಲ ಕಡೆ. ಆ ಗರ್ಭ ಚೀಲದಲ್ಲಿ ಆ ನೀರಲ್ಲಿ ತೇಲ್ಕೊಂಡು ಉಸಿರು ಕಟ್ಟುತ್ತಾ ಏನ್ ಮಾಡುತ್ತೋ ಗೊತ್ತಿಲ್ಲ, ಹಿಂಸೆಯಲ್ಲಿ ನಾವು ಒದ್ದಾಡ್ತಾ ಇರ್ತೀವಿ. ಹೊರಗ್ ಬರಂಗಿಲ್ಲ, ಒಳಗಿರಂಗಿಲ್ಲ. ಆದ್ರೆ ನಮ್ಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ಯಾಕಂದ್ರೆ ನಮಗೆ ನೆನಪಿಲ್ಲ. ಎಷ್ಟೋ ಗರ್ಭವಾಸ ಮಾಡಿದೀವಿ ನಾವು, ಎಷ್ಟೆಷ್ಟೋ ಜನ್ಮಗಳಲ್ಲಿ, ಎಷ್ಟೆಷ್ಟೋ ಜೀವಿಗಳಾಗಿ, ಆದ್ರೆ ನಮ್ಗೆ ಯಾವ್ದು ನೆನಪೇ ಇಲ್ಲ. ಅದಕ್ಕೆ ಕೃಷ್ಣ ಪ್ರಜ್ಞೆ ಇಲ್ದಿರೋರು ಸುಮ್ನೆ ವ್ಯರ್ಥ ಕಾಲಹರಣ ಮಾಡ್ತಾರೆ. ತಿಂದು ಕುಡಿದು ಮಜಾ ಮಾಡ್ಕೊಂಡು ವ್ಯರ್ಥ ಕಾಲಹರಣ ಮಾಡ್ತಾ ಇದ್ದಾರೆ. ಊರು ಸುತ್ಕೊಂಡು, ಗಲ್ಲಿ ಸುತ್ಕೊಂಡು, ಅವ್ರ ಮನೆ ಇವ್ರ ಮನೆ ಎತ್ಕೊಂಡು, ಅದರ ಅವಶ್ಯಕತೆ ಇಲ್ಲ. ವ್ಯರ್ಥ ಕಾಲ ವ್ಯರ್ಥ ಆಗ್ತಾ ಇದೆ. ಒಂದು ನಿರ್ಣಯಕ್ಕೆ ಬರ್ಬೇಕು ನಾವು. ಗಟ್ಟಿ ಮನಸ್ಸು ಮಾಡ್ಬೇಕು, ಒಂದು ನಿರ್ಣಯಕ್ಕೆ ಬರ್ಬೇಕು. ಏನು? ಈಗಲೇ ನಾನು ಕೃಷ್ಣ ಪ್ರಜ್ಞೆನ ಸ್ವೀಕಾರ ಮಾಡ್ತೀನಿ, ಕೃಷ್ಣನಲ್ಲಿ ನಾನು ಆಶ್ರಯನ ಪಡಿತೀನಿ. ವೇದಗಳು ಕೂಡ ಕೃಷ್ಣ ಆಶ್ರಯನೇ ಪಡಿಬೇಕು, ಬ್ರಹ್ಮನು ಕೃಷ್ಣನ ಆಶ್ರಯನೇ ಪಡಿಬೇಕು. ಅವ್ರಿಗಾದ್ರೆ, ದೇವತೆಗಳಿಗಾದ್ರೆ, ಬ್ರಹ್ಮ ದೇವತೆಗಳಿಗಾದ್ರೆ ಸತ್ವಗುಣ ಇದೆ, ಜ್ಞಾನ ಇದೆ,
ಭಗವಂತನ ಪ್ರಾರ್ಥನೆ ಮಾಡ್ಬೇಕು ಅನ್ನೋ ಬುದ್ಧಿ ಇದೆ, ಹೇಗೋ ಪ್ರಾರ್ಥನೆ ಮಾಡಿ ಬಚಾವಾಗ್ತಾರೆ. ಓ ಕೃಷ್ಣ, ನಾನು ಅಪರಾಧ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇನ್ನೊಂದ್ಸಲ ನಮ್ಗೆ ಆ ತಪ್ಪು ಮಾಡುವಂತ ಬುದ್ಧಿ ಕೊಡಬೇಡ, ಕ್ಷಮೆ ಕೇಳಬೇಕು. ನಾವು ಅಪರಾಧ ಮಾಡ್ತಿದೀವಿ, ನಾವು ಮೇಲಿಂದ ಮೇಲೆ ಅಪರಾಧ ಮಾಡ್ತಾ ಇದೀವಿ, ಬಟ್ ಅಪರಾಧ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಂದ್ರೆ ಸತ್ವಗುಣಕ್ಕೆ ಬಂದಾಗ ಏನಾಗುತ್ತೆ ಗೊತ್ತಾ, ನಾವು ಮಾಡ್ತಾರ ಸರಿ ಇಲ್ಲ, ನಾವು ಅಪರಾಧ ಮಾಡ್ತಾ ಇದೀವಿ. ಓ ಕೃಷ್ಣ, ನನ್ನ ರಕ್ಷಣೆ ಮಾಡು, ಕೃಷ್ಣ ನನ್ನನ್ನ ಕಾಪಾಡು, ನಿನ್ನ ಆಶ್ರಯಕ್ಕೆ ಬಂದಿದ್ದೀನಿ. ಭಗವಂತನ ಪಾದ ಧೂಳನ್ನ ತಲೆ ಮೇಲೆ ಹಾಕೋದು, ಅದೇ ನಮಗೆ ಆಶ್ರಯ. ತಿಲಕ ಯಾಕೆ ಹಚ್ಕೊಳ್ಳಿ ಅಂತ ಹೇಳೋದು, ನಮ್ಗೆ ಆಶ್ರಯ ಇರುತ್ತೆ ಅದು. ಭಗವಂತನ ಪಾದದ ಧೂಳು ನಮ್ಮ ಹಣೆ ಮೇಲೆ ಧರಿಸಿರ್ತೀವಿ. ದೇಹದ 12 ಭಾಗಗಳಲ್ಲಿ ನಾವು ಭಗವಂತನ ದ್ವಾದಶ ನಾಮಗಳನ್ನ ಧರಿಸಿರ್ತೀವಿ. ಒಂದು ರಕ್ಷಣೆ ಇರುತ್ತೆ. ಇಲ್ಲಾಂದ್ರೆ ಯಾರು ರಕ್ಷಣೆ ಮಾಡ್ಬೇಕು ನಮ್ಗೆ? ಯಾವ ಸೆಕ್ಯೂರಿಟಿ ಗಾರ್ಡು, ಯಾವ NSG SPG ಯಾರು ಪ್ರೊಟೆಕ್ಟ್ ಮಾಡಕ್ ಬರೋದಿಲ್ಲ, ಯಮ ಬಂದು ತಗೊಂಡೋದ್ರೆ. ಅದಕ್ಕೋಸ್ಕರ ಶಾಸ್ತ್ರದ ಜ್ಞಾನ ಬೇಕು ನಮ್ಗೆ. ಶಾಸ್ತ್ರದ ಜ್ಞಾನ ಇಲ್ಲದೆ ಸುಮ್ಮನೆ ಏನೋ ಬೇಕಾಬಿಟ್ಟಿ ಜೀವನ ಮಾಡೋದಲ್ಲ. ಮಾಡ್ತಿದ್ವಿ ಇಷ್ಟು ದಿನ, ಇನ್ ಮುಂದಕ್ಕೆ ಮಾಡಬಾರದು. ಯಾರಿಗೆ ಸಂಕಟ ದುಃಖ ಇದೆ ಅವ್ರು ಭಕ್ತರಲ್ಲ. ಭಕ್ತರಿಗೆ ಸಂಕಟ ದುಃಖ ಬರೋದಿಲ್ಲ ಅಂತಲ್ಲ, ಬಂದ್ರು ಗೊತ್ತಾಗೋದಿಲ್ಲ. ನಿನ್ನೆ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ, ಎಷ್ಟು ಜನಕ್ಕೆ ಅದು ಅರ್ಥ ಆಯ್ತಾನೆ ಗೊತ್ತಿಲ್ಲ. ಉದ್ಧವ ಕೃಷ್ಣ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಅಂದ್ರೆ ಕೃಷ್ಣನ್ ತರಾನೇ ಒಂದು ಬೊಂಬೆ ಮಾಡ್ಕೊಂಡು ಆ ಬೊಂಬೆ ಜೊತೆ ಆಟ ಆಡ್ತಾ ಇರ್ತ. ಉದ್ಧವನ್ ತಾಯಿ, ಮಗು ಟೈಮ್ ಆಯ್ತು, ಆಟ ಆಡಿ ಸಾಕು, ಬಾ ಊಟಕ್ಕೆ ಅಂದ್ರೆ, ಇಲ್ಲ ಊಟ ಆಯ್ತು ನಂದು ಅನ್ನೋನು. ಕೃಷ್ಣನಿಗೆ ಕೊಟ್ಟು, ಮಣ್ಣಿನ ಬೊಂಬೆಗೆ ಕೊಟ್ಟು, ಅಲ್ಲೇ ಕಾಡಲ್ಲಿ ಸಿಗುವಂತ ಯಾವುದೋ ಹಣ್ಣನ್ನ ತಾನು ತಿಂದು ಊಟ ಆಯ್ತು. ಹೊತ್ತು ಹೋಗ್ತಿದ್ದೆ ಗೊತ್ತಾಗ್ತಾ ಇಲ್ಲ ಅವನಿಗೆ, ರಾತ್ರಿ ಹಗಲು ಗೊತ್ತಾಗ್ತಿರ್ಲಿಲ್ಲ ಅವನಿಗೆ. ರಾತ್ರಿ ಪೂರ್ತಿ ಕೃಷ್ಣನ್ ಜೊತೆ ಆಟ ಆಡ್ಕೊಂಡು, ಮಗು ಮಲ್ಕೊಳೋದಿಲ್ವಾ, ರಾತ್ರಿ ಆಯ್ತು ಅಮ್ಮ, ರಾತ್ರಿ ಆಯ್ತು ಆಗ್ಲೇ, ಗೊತ್ತಾಗೋದಿಲ್ಲ. ಯಾಕಂದ್ರೆ ಯಾವಾಗ ನಾವು ಭಗವಂತನಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗ್ಬಿಡ್ತೀವಿ, ಅವಾಗ ನಮ್ಗೆ ಕಷ್ಟ ಸುಖ ಗೊತ್ತಾಗೋದಿಲ್ಲ. ಇರುತ್ತೆ ಕಷ್ಟ ಸುಖ ಅನ್ನೋದು, ಅದು ಇರುತ್ತೆ, ಆದ್ರೆ ಅದ್ರದ್ದು ಅನುಭವ ಬರೋದಿಲ್ಲ ನಮ್ಗೆ. ಯಾವಾಗ ಮನಸ್ಸು ಭಗವಂತನಲ್ಲಿ ಕೇಂದ್ರೀಕೃತ ಆಗಿರುತ್ತೆ. ಈಗ ನಮ್ ಕೆಲ್ಸ ಅಂತ ನಾವೇನಾದ್ರು ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ, ಅಯ್ಯೋ ಬೆಳಿಗ್ಗೆ ಅಂತ ಆದ್ರೆ ನೀವು ಭಗವಂತನಿಗೆ ಅಂತ ಏನೋ ಒಂದು ಸೇವೆ ಮಾಡ್ತಾರೆ, ಸುಸ್ತನ್ಸೋದೇ ಇಲ್ಲ ನಮ್ಗೆ. ಅದರ ಅನುಭವ ಆಗಿದೆ. ಯಾಕೆ ಸುಸ್ತಾಗೋದಿಲ್ಲ ಅಂದ್ರೆ ಮನಸ್ಸು ನೋವು ಇರುತ್ತೆ, ಸುಸ್ತಿರುತ್ತೆ. ಬಟ್ ಯಾವಾಗ ಮನಸ್ಸು ಭಗವಂತನ ಕಡೆ ಅವನ್ ಸೇವೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಯೋಚನೆ ಮಾಡ್ತಾ, ಈಗ ನೋಡಿ ಇನ್ ಜನ್ಮಾಷ್ಟಮಿಗೆ 1 ತಿಂಗಳು ಇಲ್ಲ, ಈಗ್ಲಿಂದಾನೇ ಮನಸ್ಸು ಏನಾಗುತ್ತೆ, ಏನ್ ಮಾಡ್ಬೇಕು, ಮನಸ್ಸು ಯಾವಾಗ್ಲೂ ಅದನ್ನ ಯೋಚನೆ ಮಾಡ್ತಾ ಇರುತ್ತೆ. ಎಲ್ಲಿ ಏನ್ ಮಾಡ್ಬೇಕು, ಏನ್ ಅರೇಂಜ್ಮೆಂಟ್ ಮಾಡ್ಬೇಕು, ಯಾರು ಕಾಲ್ ಮಾಡ್ಬೇಕು, ಯಾರು ಫಾಲೋ ಅಪ್ ಮಾಡ್ಬೇಕು, ಏನು ಓಡ್ತಾ ಇರುತ್ತೆ. ಅದನ್ನೇ ಕೃಷ್ಣ ಹೇಳುದು, ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ. ಮನ್ಮನಾ ಭವ, ನಿನ್ನ ಮನಸ್ಸನ್ನ, ನಿನ್ನ ಆ ಬುದ್ಧಿಯನ್ನ ನನಗೆ ಕೊಟ್ಬಿಡು. ಮತ್ತೆ ಹಿಂಸೆ, ನೋವು, ಕಷ್ಟ ಅಂದ್ರೆ ಬ್ರಹ್ಮಭೂತ ಹಂತಕ್ಕೆ ಬಂದಿಲ್ಲ ಅಂದ್ರೆ ನಾವು ಭಕ್ತರಾಗಕ್ ಸಾಧ್ಯನೇ ಇಲ್ಲ. ಪ್ರಹ್ಲಾದನ ಬೆಂಕಿಗೆ ಹಾಕ್ತಾನೆ ಅವರಪ್ಪ, ಹಾವು ಕೈಲಿ ಕಚ್ಚಿಸ್ತಾನೆ, ಬೆಟ್ಟದ ಮೇಲೆ ತಳ್ತಾನೆ, ಆನೆ ಕೈಲಿ ತುಳಿಸ್ತಾನೆ. ನೋವು ಯಾಕಾಗಿಲ್ಲ ಅವನಿಗೆ? ಅವನದು ಭೌತಿಕ ದೇಹನೇ ಇದ್ದಿದ್ದು ಅಲ್ವಾ, ಅವನೊಬ್ಬ ಮನುಷ್ಯನಾಗಿ ತಾನೇ ಬಂದಿದ್ದು, ದೈತ್ಯ ರಾಕ್ಷಸನಾಗಿ. ನೋವು ಆಗ್ತಾ ಇತ್ತು, ಆದ್ರೆ ಆ ನೋವಿನ ಅನುಭವ ಆಗ್ತಿರ್ಲಿಲ್ಲ. ಈಗ ನಿದ್ರೆಯಲ್ಲಿ ನಮ್ಗೆ ನೋವಿನ ಅನುಭವ ಆಗುತ್ತಾ? ನಿದ್ರೆಯಲ್ಲಿ ನೋವಿನ ಅನುಭವ ಆಗುತ್ತಾ? ಇಲ್ಲ. ರಾತ್ರಿ ಅಡಿಗೆ ಮಾಡ್ಬೇಕಾದ್ರೆ, ತರಕಾರಿ ಕಟ್ ಮಾಡ್ಬೇಕಾದ್ರೆ ಕೈ ಕೊಯ್ಕೊಂಡಿರ್ತೀವಿ, ಬಟ್ ಮಲಗಿದಾಗ ನೋವು ಇರೋದಿಲ್ಲ ನಮ್ಗೆ. ಮತ್ತೆ ಬೆಳಿಗ್ಗೆ ಎದ್ದಾಗ ನೋವು ನೋವು ಅಂತ ಹೇಳ್ತೇವೆ. ನಿದ್ರೆಯಲ್ಲಿ ಯಾಕೆ ನೋವಿನ ಅನುಭವ ಆಗೋದಿಲ್ಲ? ನೋವು ಇರುತ್ತೆ, ಅನುಭವ ಆಗೋದಿಲ್ಲ. ಅನಸ್ತೇಷಿಯಾ ಕೊಟ್ಟು ಆಪರೇಷನ್ ಮಾಡುವಾಗ ನೋವಾಗೋದಿಲ್ಲ, ಆಗುತ್ತೆ ನೋವು, ಆ ನೋವಿನ ಅನುಭವ ಆಗ್ತಾರಲ್ಲ ಅಷ್ಟೇನೆ. ಅನಸ್ತೇಷಿಯಾ ಕೊಡದೆ ಕಟ್ ಮಾಡ್ಲಿ ನೋವಾಗುತ್ತೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ದುಃಖ, ನೋವು, ಸುಖ ಎಲ್ಲ ಇರುತ್ತೆ, ಬಾಧೆಗಳು ಎಲ್ಲ ಇರುತ್ತೆ. ಯಾವಾಗ ಅವನ ಮನಸ್ಸು ಭಗವಂತನಲ್ಲಿ ತಲ್ಲೀನ ಆಗಿರುತ್ತೆ, ಅವಾಗ ಅವನಿಗೆ ಗೊತ್ತೇ ಆಗೋದಿಲ್ಲ ನೋವು ಸುಖ. ಪ್ರತಿಯೊಬ್ಬರಿಗೂ ಇರುತ್ತೆ ದುಃಖ. ಇವ್ರು ಭಕ್ತಿ ಮಾಡ್ತಾರೆ, ಅವ್ರಿಗೆ ದುಃಖ ಇರೋದಿಲ್ಲ.
ನಮಗೆ ದುಃಖ, ನಮಗೆ ನೋವಿರೋದು ಇಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ, ಅದರ ಅನುಭವ ಬರೋದಿಲ್ಲ ಅಷ್ಟೇನೆ. ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚತಿ ನ ಕಾಂಕ್ಷತಿ, ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಇದು ಭಗವಂತ ಹೇಳುವಂತ ರಹಸ್ಯವಾದ ಅಲೌಕಿಕವಾದ ಮಾತುಗಳು, ಬೋಧನೆಗಳು, ಪಾರಮಾರ್ಥಿಕ ಬೋಧನೆಗಳು. ಇವು ಎಲ್ಲೂ ಸಿಗೋದಿಲ್ಲ. ಇದು ನೀವ್ ಎಷ್ಟೇ ಕೊಟ್ಟು ಏನೇ ಮಾಡ್ತಿದ್ದು ಈ ತರ ಪಾರಮಾರ್ಥಿಕ ಬೋಧನೆ ಸಿಗೋದಿಲ್ಲ. ಭಗವದ್ಗೀತೆಗೆ ಬರ್ಬೇಕು ನಾವು. ಯಾವ ಟಾಪ್ ಯೂನಿವರ್ಸಿಟಿ, ವರ್ಲ್ಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಯೂನಿವರ್ಸಿಟಿಲೂ ಇದೆಲ್ಲ ನಮ್ಗೆ ಹೇಳ್ಕೊಡೋದಿಲ್ಲ ಅವರು. ಯಾಕಂದ್ರೆ ದೇಹಕ್ಕೆ ಸಂಬಂಧಪಟ್ಟ ವಿದ್ಯೆ ಹೇಳ್ಕೊಡ್ತಾ ಇದಾರೆ, ಲೌಕಿಕ ವಿದ್ಯೆ. ಎಲ್ಲಿ ಸಿಗುತ್ತೆ ನಮ್ಗೆ ಈ ತರ? ಅದಕ್ಕೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ನಮ್ಮನ್ನು ನಾವು ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಖುದ್ದಾಗಿ ನಾವೇ ನಿಂತು ಮಾಡ್ಬೇಕು ಸೇವೆ. ನಾವೇ ನಿಂತು ಮಾಡ್ಬೇಕು ಸೇವೆ. ಹೇಗೆ? ಯಾರಿಗೂ ಹೇಳೋದು ಅದನ್ನ ಸ್ವಲ್ಪ ಮಾಡ್ಬಿಡಿ ಅಂತ, ಅಥವಾ ಇನ್ಯಾರಿಗೂ ಒಪ್ಪಿಸ್ಬಿಡೋದು. ಈಗ ಹೇಳಿದೆ ದೇವಸ್ಥಾನದಲ್ಲಿ, ಇವತ್ತು ಮಂಗಳವಾರ ದೇವ್ರ ಪೂಜೆ ಕೊಟ್ಟಿದ್ದೆ, ಪುರೋಹಿತರು ಮಾಡ್ಕೊಬಿಡ್ತಾರೆ. ನಾನು ಅವ್ರು ಏನ್ ಬೇಕೆಲ್ಲ ಪೂಜೆ ಮಾಡ್ಕೊಂಡು ಇವ್ರಿಗೆ ಪ್ರಸಾದ ಮನೆಗೆ ತಂದು ಕೊಟ್ಬಿಡ್ತಾರೆ. ಅದ್ರಲ್ಲಿರೋ ಸುಖ ಎಂತದ್ದು? ನಾವೇ ನಿಂತು ಭಗವಂತನ ಸೇವೆ ಮಾಡಿದ್ರೆ ಅಂತ ಎಷ್ಟು ಸುಖ ಸಿಗತ್ತಲ್ಲ. ಈಗ ಎಕ್ಸಾಂಪಲ್, ನಾವು ಈಗ ಭಾಗವತ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ, ಭಾಗವತೋತ್ಸವ ಕೊರಿಯರ್ ಮಾಡ್ಬೋದು. ಈಗ ದೂರದಲ್ಲಿ ಅವ್ರಿಗೆ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀವಿ, ಸರಿ. ಬಟ್ ನಾವೇ ಹೋದಾಗ ಏನನ್ಸುತ್ತೆ ಗೊತ್ತಾ, ಇನ್ನೊಂಥರ ಅರೇ ನಾವು ಕೃಷ್ಣನ್ ಕರ್ಕೊಂಡು ಹೋಗ್ತಾ ಇದೀವಿ. ಪೋರ್ಟರೋ ಕೊರಿಯರೋ ಮಾಡೋ ತಗೊಂಡು ಕೊಡ್ತಾರೆ. ಒಬ್ರು ಡಿವೋಟಿ ಮನೆಗೆ ಒಂದು ಭಾಗವತಂ ಕೊರಿಯರ್ ಮಾಡಿದ್ವಿ. ಡೆನ್ಜೋದಲ್ಲಿ ಹೋದ್ರು. ಆ ಡೆಲಿವರಿ ಬಾಯ್ ಚಪ್ಪಲಿ ಹಾಕೊಳ್ದೆ ಹೋಗಿದ್ದ. ಅವ್ರಿಗೆ ಹೇಳಿದ್ವಿ ಏನಂತ, ನೋಡು ಇದು ಭಾಗವತಮ್, ಅವ್ರಿಗೇನ್ ಚಪ್ಪಲಿ ಹಾಕೊಂಡು ಹೋಗ್ಬೇಡ ಅಂತ ಹೇಳಿರ್ಲಿಲ್ಲ. ಇದು ಭಾಗವತಂ ಇದೆ ಇದರಲ್ಲಿ, ಕೃಷ್ಣ ಇದ್ದಾನೆ ಇದರಲ್ಲಿ, ನೀವು ಆ ಭಕ್ತರ ಮನೆಗೆ ಹೋಗಿ ಅದನ್ನ ಕೊಟ್ಟು ಬನ್ನಿ. ಅವನಿಗೆ ಎಷ್ಟು ಕಾನ್ಶಿಯಸ್ ಇದೆ ಅಂದ್ರೆ ಚಪ್ಪಲಿ ಹಾಕೊಳ್ದೆ ಹೋಗಿದ್ದ, ಯಾಕಂದ್ರೆ ಇಲ್ಲಿ ಕೃಷ್ಣ ಇದ್ದಾನೆ ಅಂತ ಪ್ರಜ್ಞೆ. ಏನೋ ಒಟ್ನಲ್ಲಿ ಎಲ್ರಿಗೂ ಆ ಪ್ರಜ್ಞೆ ಇರೋದಿಲ್ಲ ಅಲ್ಲ. ಅಟ್ಲೀಸ್ಟ್ ಕೆಲವರಿಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ಎಷ್ಟು ಖುಷಿ ಆಯ್ತು ಅವನಿಗೆ ಇವಾಗ. ಹೀಗೆ ನಾವೇ ನಿಂತು ಭಗವಂತನ ಸೇವೆ ಮಾಡಿದಾಗ ನಿಜವಾಗ್ಲೂ ಅದಲ್ಲಿ ಅಲೌಕಿಕ ಆನಂದ ಸಿಗುತ್ತೆ. ಅದಕ್ಕೆ ಒಬ್ಬ ನಿಜವಾದ ಗುರುವಿನ ಮಾರ್ಗದರ್ಶನ ಖಂಡಿತ ಬೇಕು. ಈಗ ಅವ್ರಿಗೆ ಸುಮ್ಮನೆ ಒಂದು ಮಾತು ಹೇಳಿದ ತಕ್ಷಣ ಹಂಗ್ ಮಾಡಿದ್ರಲ್ವಾ, ಹೇಳ್ದೆ ಹೋಗಿದ್ರೆ ಅದು ಏನೋ ಇದೆ ತಗೊಂಡೋಗ್ ಕೊಡ್ಬೇಕು ಅಂತ ಅದ್ರಲ್ಲಿ ತಾತ್ಸಾರ ಭಾವ ಇರ್ತಾ ಇತ್ತು. ಇದೆ ನಮ್ಮಲ್ಲಿ ಪ್ರತಿಯೊಂದು ಇದೆ, ಸರಿಯಾದ ಮಾರ್ಗದರ್ಶನ ಇಲ್ಲ ಅಷ್ಟೇನೆ, ಅದು ಪ್ರಾಬ್ಲಮ್. ನಿಜವಾದ ಗುರುವಿನ ಮಾರ್ಗದರ್ಶನ ಇಲ್ಲ. ಹೀಗೆ ಮಾತ್ರ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಏನ್ ಮಾಡ್ಬೇಕು? ಗುರುಗೆ ಶರಣಾಗತರಾಗ್ಬೇಕು. ಇದೇ ವೇದಗಳ ಬೋಧನೆ. ವೇದಗಳು ಪ್ರಾರ್ಥನೆ ಮಾಡ್ತಾರೆ, ಗುರು ಶರಣಾಗದೆ ನಿನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಶ್ರೋತ್ರಿಯಂ ಅಂತ ಹೇಳ್ತಾರೆ. ಶ್ರೋತ್ರಿಯಂ ಅಂದ್ರೆ ಈಗ ಒಂದು ಪರಂಪರೆ ಅಂತ ಇರುತ್ತೆ, ಗುರು ಶಿಷ್ಯ ಪರಂಪರೆ ಅಂತ ಇರುತ್ತೆ. ನನಗೆ ನನ್ನ ಗುರು ಮಹಾರಾಜ್ ಹೇಳ್ತಾರೆ, ಅವ್ರಿಗೆ ಅವ್ರ ಗುರು ಮಹಾರಾಜ್ ಹೇಳ್ತಾರೆ, ಅವ್ರಿಗೆ ಅವ್ರ ಗುರು ಮಹಾರಾಜ್ ಹೇಳ್ತಾರೆ. ಸೊ ಹೀಗೆ ಗುರು ಪರಂಪರೆಯಿಂದ ಬಂದಿರುತ್ತೆ. ಇದಕ್ಕೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳ್ತಾರೆ. ಶ್ರೋತ್ರಿಯನಾದವನು ಹೇಗಿರ್ಬೇಕಂದ್ರೆ ನಿಷ್ಠೆಯಿಂದ ಇರಬೇಕು. ನಿಷ್ಠೆ ಅಂದ್ರೆ ಏನು? ಏನ್ ಹೇಳ್ತಾರೆ ಗುರು ಅದು ಸರಿ ಇರುತ್ತೆ, ಅದನ್ನ ನಾವು ನಂಬಬೇಕು. ಅದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ನಮ್ಗೆ ಗುರು ಮೇಲೆ ನಿಷ್ಠೆ ಇಲ್ಲ ಅಂದ್ರೆ ವೇದಗಳು ಹೇಳ್ತೆ ನೋಡಿ, ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಮಾತ್ರ ಅದನ್ನ ಭಕ್ತಿ ಸೇವೆ ಅಂತ ಕರೆಯೋದು. ನೀವು ಅದೇ ಕೆಲಸನ ಗುರು ಮಾರ್ಗದರ್ಶನ ಇಲ್ಲದೆ ಮಾಡಿದ್ರೆ ಅದು ಭಕ್ತಿ ಆಗೋದಿಲ್ಲ. ಓಕೆನಾ? ಈಗ ಯಾವ್ದೋ ಒಂದು ಕಾನೂನು ಮಾಡಿದ್ರು ಸರ್ಕಾರದವರು. ಆ ಕಾನೂನು ಆ ಕಾನೂನಿಗೆ ಒಂದು ಅರ್ಥ ಬರೋದು ಯಾವಾಗ ಅಂದ್ರೆ ರಾಷ್ಟ್ರಪತಿಗಳು ಸೈನ್ ಹಾಕಿದಾಗ. ಹೌದಾ? ಅದೇ ಏನಿದೆ ಎಲ್ಲ ಸೇಮ್ ಹಾಗೇ ಇರುತ್ತೆ. ಅದು ಅದಕ್ಕೆ ಒಂದು ಅಥಾರಿಟಿ ಬರೋದು ಯಾವಾಗ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೈನ್ ಮಾಡಿದ್ರೆ ಅದಕ್ಕೊಂದು ಅಥಾರಿಟಿ ಬರುತ್ತೆ. ಇಲ್ಲಾಂದ್ರೆ ಈಗ ನಮ್ಗೆ ಅಥಾರಿಟಿ ಯಾರು? ಗುರು.
ಗುರು ಹೇಳಿಲ್ಲ ಅಂದ್ರೆ ಅದು ಸತ್ಯನೇ ಇರ್ಬೋದು, ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಎಕ್ಸಾಂಪಲ್ ಏಕಲವ್ಯ ಅಂತ ಎಕ್ಸಾಂಪಲ್ ನಾವು ಪದೇ ಪದೇ ಕೊಡ್ತಿರ್ತೀವಿ. ಗುರು ಅವರನ್ನು ಸ್ವೀಕಾರ ಮಾಡ್ಲಿಲ್ಲ, ಮತ್ತೆ ಅವ್ರು ಮಾಡಿದೆಲ್ಲ ವ್ಯರ್ಥಾನೇ, ಪ್ರಯೋಜನ ಇಲ್ಲ ಅದು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ನಿಷ್ಠೆ ಇರಬೇಕು ನಾವು. ಯಾವ್ದಕ್ಕೆ? ಶ್ರೋತ್ರಿಯ ಪರಂಪರೆಗೆ ನಿಷ್ಠೆ ಇರ್ಬೇಕು ನಾವು. ನಾವು ಪರಂಪರೆಗೆ ನಿಷ್ಠೆ ಇಲ್ಲ ಅಂದ್ರೆ ನಾವು ಏನ್ ವಿದ್ಯೆ ಕಲ್ತರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ನೋಡಿ, ಇವೆಲ್ಲ ವೇದಗಳು ಹೇಳೋ ಮಾತು. ಅದಕ್ಕೆ ವೇದದಲ್ಲಿ ಇನ್ನು ಏನೇನು ರಹಸ್ಯ ಅಡಗಿದೀವೋ ನಮ್ಗೆ ಗೊತ್ತಿಲ್ಲ. ಯಾರಿಗ್ ಗೊತ್ತು ಯಾವ ವೇದದಲ್ಲಿ ಏನ್ ರಹಸ್ಯ ಹೇಳ್ತಾರೆ ಅಂತ? ಅದಕ್ಕೋಸ್ಕರ ನಾವು ಪರಂಪರೆಗೆ ಬರ್ಬೇಕು. ಪರಂಪರೆಗೆ ಬಂದಾಗ ಏನಾಗುತ್ತೆ, ನಮ್ಮನ್ನ ಆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಬ್ರಹ್ಮನಿಷ್ಠರಾದಂತ ಗುರುಗಳು ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ರಕ್ಷಣೆ ಮಾಡಕ್ ಬರುತ್ತೆ. ಆಚಾರ್ಯವಾನ್ ಪುರುಷೋ ವೇದ, ಆಚಾರ್ಯವಾನ್ ಪುರುಷೋ ವೇದ. ಯಾರು ಆಚಾರ್ಯನ ಸ್ವೀಕರಿಸ್ತಾರೆ ಅಂದ್ರೆ ಗುರುಗಳನ್ನ ಸ್ವೀಕರಿಸ್ತಾರೆ, ಅವರಿಗೆ ಎಲ್ಲ ಸಂಗತಿಗಳು ಗೊತ್ತಿರುತ್ತೆ, ಎಲ್ಲ ವಿಷಯಗಳು ಗೊತ್ತಿರುತ್ತೆ ಅವರಿಗೆ. ಅವ್ರಿಗೇನೋ ಒಂದು ದಿವ್ಯ ಜ್ಞಾನ ಇರುತ್ತೆ. ಅದಕ್ಕೆ ಗುರುಗಳನ್ನ ನಾವು ಒಬ್ಬ ಸಾಮಾನ್ಯ ಮನುಷ್ಯ ತರ ನೋಡಬಾರ್ದು ಅಲ್ವಾ? ನಾಮಾಪರಾಧ ಓದ್ಬೇಕಾದ್ರೆ ಓದ್ತೀವಿ ನಾವು, ಆಚಾರ್ಯವಾನ್ ಪುರುಷ ವೇದ, ಆಚಾರ್ಯರನ್ನ ಗುರುಗಳನ್ನ ಸಾಮಾನ್ಯ ಮನುಷ್ಯ ಅಂತ ನೋಡಬಾರ್ದು ನಾವು. ಅವ್ರಿಗೆ ಏನೋ ಒಂದು ಶಕ್ತಿ ಇರುತ್ತೆ, ಅವ್ರು ಏನೋ ಒಂದು ಲೀಲೆ ಮಾಡ್ತಿರ್ತಾರೆ, ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಓಕೆ ಸರ್, ನಾವು ಆ ಪರಿಪೂರ್ಣ ಹಂತವನ್ನ, ಬ್ರಹ್ಮಭೂತ ಹಂತವನ್ನ ತಲುಪಬೇಕು. ಇಂಥವ್ರು ಯಾವ ಪ್ರಪಂಚಕ್ಕೆ ಕಲಿಕಬೇಕು. ಸೊ ಇದು ವೇದಗಳು ಹೇಳುವಂತ ಮಾತುಗಳು. ಪ್ರಿಯ ಪ್ರಭು ಹೇಳ್ತಾರೆ ವೇದಗಳು, ನೀನು ಸಚ್ಚಿದಾನಂದ ವಿಗ್ರಹ. ಏನಂಗಂದ್ರೆ ಸಚ್ಚಿದಾನಂದ ವಿಗ್ರಹ ಅಂದ್ರೆ ನಿನಗೆ ಸಂಪೂರ್ಣ ಜ್ಞಾನ ಇದೆ, ನಿನಗೆ ಸಂಪೂರ್ಣ ಆನಂದ ಇದೆ, ನೀನು ಸಂಪೂರ್ಣ ನೀನು ಶಾಶ್ವತತೆ, ನೀನು ಶಾಶ್ವತ, ನೀನು ಯಾವ ಕಾಲಕ್ಕೂ ಇಲ್ಲ ಅನ್ನೋದಿಲ್ಲ, ನೀನು ಯಾವ ಕಾಲದಲ್ಲಿ ಇರ್ಲಿಲ್ಲ ಅನ್ನೋದಿಲ್ಲ. ಸೊ ನಿನ್ನಲ್ಲಿ ಶಾಶ್ವತತೆ ಇದೆ, ನಿತ್ಯತೆ ಇದೆ. ಬಟ್ ನಾವು ಶಾಶ್ವತರಲ್ಲ. ಏನು, ಹೇಗೆ? ನಾವು ದೇಹವನ್ನು ಬದಲಾವಣೆ ಮಾಡ್ತಾ ಇರ್ತೀವಿ. ಈ ದೇಹದಲ್ಲಿ ಸ್ವಲ್ಪ ದಿನ ಇರ್ತೀವಿ, ಆದ್ರೆ ಭಗವಂತ ಸಚ್ಚಿದಾನಂದ ವಿಗ್ರಹ. ಅವನ 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 ಏನು ಮೂಲ ರೂಪ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಹಾಗೆ ಈಗ ಒಂದು ಅಕ್ಕಿ, ಒಂದು ಮೂಟೆ ಅಕ್ಕಿ, ಅದ್ರಲ್ಲಿ ಒಂದು ಕಾಳು ನೋಡಿದ್ರೆ ನಮ್ಗೆ ಅದು ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ, ಉಳಿದಿದ್ದು ಅಕ್ಕಿದು ಅದ್ರ ಗುಣ ಗೊತ್ತಾಗುತ್ತೆ ನಮ್ಗೆ. ಹಾಗೆ ಜೀವನ ಗುಣ ಏನು, ಭಗವಂತನ ಗುಣ ಏನು, ಎರಡು ಒಂದೇ. ಗುಣ ಒಂದೇ, ಸೇಮ್, ಪರಿಮಾಣದಲ್ಲಿ ವ್ಯತ್ಯಾಸ ಇರಬಹುದು. ಇದು ವೇದಗಳು ಹೇಳುವಂತ ಮಾತುಗಳು. ಯಾವಾಗ ನಿನ್ನ ವ್ಯಕ್ತಿತ್ವದ ವಿಭಿನ್ನಾಂಶಗಳಾದ ನಾವು ಭಗವಂತನ ವ್ಯಕ್ತಿತ್ವದ ವಿಭಿನ್ನಾಂಶ, ಸಂಪೂರ್ಣವಾಗಿ ನಿನಗೆ ಸಮರ್ಪಣೆ ಮಾಡ್ಕೊಳ್ತೀವೋ ಅದು ನಮ್ಮ ನಿಜವಾದ ಸ್ಥಿತಿ. ಮಗ ದೊಡ್ಡವನಾದ, ಕೆಲ್ಸಕ್ಕೆ ಸೇರ್ಕೊಂಡ, ಒಂದು ಸಂಬಳ ತರ್ತಾ ಇದ್ದಾನೆ. ಆ ಸಂಬಳನ ಬರ್ತಾ ದಾರಿಲಿ ಬಾರ್ಗೆ ಒಂದು 5,000, ಜೂಜು ರೇಸ್ಗೆ ಒಂದು 5,000, ಇನ್ಯಾವ್ದಕ್ಕೆ ಒಂದು 5,000, ಪಕ್ಕದ ಮನೆಗೆ ಒಂದು 5,000, ಅಲ್ಲೊಂದು 5,000 ಖರ್ಚು ಮಾಡಿದ್ರೆ ಅದೇನೇ ಹೇಳ್ತೀವಿ? ಅಪ್ಪ ಕಷ್ಟಪಟ್ಟು ಓದಿಸಿರ್ತಾನೆ, ಕೆಲಸ ಕೊಡಿಸಿರ್ತಾನೆ, ಎಲ್ಲ ಮಾಡ್ತಾನೆ. ಅಪ್ಪನ ನಿಷ್ಠೆಯಿಂದ ಇರ್ಬೇಕು ಅಂದ್ರೆ ಅವ್ನ ಸಂಬಳನ ಅವನು ಮನೆಗೆ ತಂದು ಕೊಡ್ಬೇಕು, ಸಂಪೂರ್ಣ ತಂದು ಕೊಡ್ಬೇಕು. ಆವಾಗ ಅಪ್ಪ ಏನ್ ಮಾಡ್ತಾನೆ, ಖುಷಿಯಾಗಿ ಎಷ್ಟು ಬೇಕು ನೀನು ತಗೋ ಅಂತ ಅವನು ಮಗನಿಗೆ ಕೊಡ್ತಾನೆ. ಎಷ್ಟು ಬೇಕೋ, ಏನ್ ಬೇಕು, ಯಾವ್ದಕ್ಕೆ ಏನೇನು ಖರ್ಚು ಮಾಡ್ಬೇಕು ತಗೋ ಅಂತ ಕೊಡ್ತಾನೆ, ನಿಷ್ಠೆ ಇದ್ದಿದ್ರೆ. ಇಲ್ಲಾಂದ್ರೆ ನಾವು ಭಗವಂತನ ವಿಭಿನ್ನಾಂಶ ಆಗಿರೋದ್ರಿಂದ ನಾವು ಭಗವಂತನಿಗೆ ಸಂಪೂರ್ಣ ಅಧೀನರು, ಪಾರ್ಶಿಯಲಿ ಅಲ್ಲ, ಸಂಪೂರ್ಣ. ನಮ್ಮ ಸಂಪೂರ್ಣ ಅಧಿಕಾರ ನಮ್ಮ 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 ಭಗವಂತ ನಮ್ಮ ಮೇಲೆ ಸಂಪೂರ್ಣ ಅಧಿಕಾರ ಹೊಂದಿರ್ತಾನೆ. ಆದ್ರೆ ನಾವೇನ್ ಮಾಡ್ತಿದೀವಿ, ಭಗವಂತನಿಂದನೇ ಇವೆಲ್ಲ ಅಂಶಗಳನ್ನ ಪಡ್ಕೊಂಡು ಮಾಯಕ್ಕೆ ಸೇವೆ ಮಾಡ್ತಾ ಇದೀವಿ. ಇದು ತಪ್ಪು. ನಾವು ನಮ್ಮ ವ್ಯಕ್ತಿತ್ವ ಅಂದ್ರೆ ಭಗವಂತನ ವ್ಯಕ್ತಿತ್ವ ಏನು, ಅದೇ ನಮ್ಮ ವ್ಯಕ್ತಿತ್ವನು. ಯಾಕಂದ್ರೆ ನಾವು ಭಗವಂತನ ವಿಭಿನ್ನಾಂಶ. ಅಂದ್ರೆ ಭೌತಿಕ ಜಗತ್ತಲ್ಲಿ ಈ ಕೃಷ್ಣ ಪ್ರಜ್ಞೆ ಇಲ್ಲದಂತಹ ಒಬ್ಬ ಮೂರ್ಖ ತನ್ನ ಸ್ವರೂಪವನ್ನ ಮರೆತು, ಹೇಗಂದ್ರೆ ಹಾಗೆ
ಯಾರಿಗಂದ್ರೆ ಅವರಿಗೆ ಸೇವೆ ಮಾಡ್ಕೊಂಡಿದ್ದಾನೆ. ಅಪರಾಧ ಆಯ್ತಲ್ಲ. ಫಸ್ಟ್ ನಾವು ನಮ್ಮ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ನಿಜ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಈ ಭೌತಿಕ ಶ್ರೀಮಂತಿಕೆಯನ್ನ ಪಡ್ಕೋಬೇಕು ಅನ್ನೋದನ್ನ ನಿಲ್ಲಿಸ್ಬೇಕು. ದೇಹದ ಅಗತ್ಯಗಳು ಕೆಲವು ಇರ್ತಾವಲ್ವಾ, ಕೆಲವು ಬೇಸಿಕ್ ಇನ್ಸ್ಟಿಂಕ್ಟ್ ಇರುತ್ತೆ. ಹಸಿವು, ಬಾಯಾರಿಕೆ, ತೃಷೆ, ಇವೆಲ್ಲ ದೇಹಕ್ಕೆ ಅಗತ್ಯವಾಗಿರುವಷ್ಟನ್ನ ತೀರಿಸ್ಕೋಬೇಕು ಅವನು. ಬಟ್ ಅದಕ್ಕೋಸ್ಕರನೇ ಬದುಕಬಾರದು. ವೇದಗಳ ಉಪದೇಶ ಇವೆಲ್ಲಾನು ನಾವು ಹೇಗ್ ಜೀವನ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದೆ ನಮ್ಗೆ. ಅದಕ್ಕೆ ನಾವು ಎಷ್ಟು ಭಗವಂತನ ಸೇವೆ ಮಾಡ್ತೀವಿ ಅಷ್ಟು ನಮ್ಗೆ ಭಗವಂತನಲ್ಲಿ ಪ್ರೀತಿ ಹುಟ್ಟುತ್ತೆ, ರುಚಿ ಬರುತ್ತೆ. ಅವಾಗ ಬೇರೆದಲ್ಲಿ ಆಸಕ್ತಿ ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ಸಲ ಅಲ್ಲ, ತಾನಾಗೆ ಕ್ರಮವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಏನು, ದೇಹನೇ ಮುಖ್ಯ ಅಲ್ಲ, ದೇಹನೂ ಮುಖ್ಯ, ಆದ್ರೆ ದೇಹನೇ ಮುಖ್ಯ ಅಲ್ಲ. ಅದೇ ನಾವು ದುಡಿತಾ ಇರೋದು, ನಾವು ಕಷ್ಟಪಡ್ತಾ ಇರೋದು ಕೇವಲ ದೇಹದ ಅಗತ್ಯಗಳನ್ನ ತೀರಿಸ್ಕೊಳ್ಳೋಕೋಸ್ಕರ ಮಾತ್ರ. ಇದು ಮೂರ್ಖತನ. ಅದಕ್ಕೆ ವೇದಗಳು ಹೇಳ್ತಿದ್ರೆ ಸಂಪೂರ್ಣ ಪ್ರಜ್ಞೆ ಅಂದ್ರೆ ಕೃಷ್ಣ ಪ್ರಜ್ಞೆ ಯಾರಲ್ಲಿ ಇರುತ್ತೆ ಅವರು ಸಂಪೂರ್ಣ ಪರಿಶುದ್ಧರಾಗಿರ್ತಾರೆ. ಅಂದ್ರೆ ಯಾರಲ್ಲಿ ಕೃಷ್ಣ ಪ್ರಜ್ಞೆ ಇರುತ್ತೆ ಅವರಿಗೆ ಭೌತಿಕ ಕ್ಲೇಶಗಳು ಇರೋದಿಲ್ಲ. ಇದು ಮಾತ್ರ ನಮ್ಮಂತ ಪಾಪಿಗಳನ್ನ ಉದ್ಧಾರ ಮಾಡುತ್ತೆ. ಅಂತ ಶುದ್ಧ ಭಕ್ತರು ಎಲ್ಲೆಲ್ಲಿ ಓಡಾಡಿರ್ತಾರೆ ಆ ಜಾಗದಲ್ಲಿ ನಾವು ಹೋಗ್ಬೇಕು. ಅದನ್ನೇ ತೀರ್ಥಕ್ಷೇತ್ರ ಅಂತ ಹೇಳೋದು. ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಲ್ಲ ಆ ಭಾವದಲ್ಲಿ ಹೋಗ್ಬೇಕು. ಇದು ಭಕ್ತರು ಓಡಾಡಿರೋ ಜಾಗ, ಇಲ್ಲಿ ನಾವು ಅವರ ಪಾದದ ಧೂಳನ್ನ ತಲೆ ಮೇಲೆ ಧರಿಸ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತಾರೆ ಮಹಾಭಾಗವತಲ್ಲಿ. ಹಿರಣ್ಯಕಶಿಪುಗೆ ಹೇಳ್ತಾನೆ ಪ್ರಹ್ಲಾದನ್ನ, ಒಳ್ಳೇದು ಏನಾದ್ರು ಕಲ್ತಿದ್ರೆ ನೀನು ಏನ್ ಕಲ್ತಿದ್ಯಾ ಅದು ಹೇಳು. ಗುರುಕುಲದಲ್ಲಿ ಏನಾದ್ರು ಒಳ್ಳೇದು ಕಲ್ತಿದ್ರೆ ಏನ್ ಕಲ್ತಿದ್ಯಾ ನೀನು? ಈಗ ಸಾಪೇಕ್ಷ ಸತ್ಯ, ನಿರಪೇಕ್ಷ ಸತ್ಯ ಅಂತ ಇರುತ್ತೆ. ಯಾವಾಗ್ಲೂ ಮನುಷ್ಯ ಸಾಪೇಕ್ಷ ಸತ್ಯದಲ್ಲೇ ಮುಳುಗೋಗಿರ್ತಾನೆ. ಸಾಪೇಕ್ಷ ಸತ್ಯ ಅಂದ್ರೆ ಏನ್ ಗೊತ್ತಾ? ಆ ಕ್ಷಣಕ್ಕೆ ಅದು ಸತ್ಯ ಆಗಿರುತ್ತೆ, ನೆಕ್ಸ್ಟ್ ಮೂಮೆಂಟ್ ಸುಳ್ಳಾಗಿರುತ್ತೆ. ಇವಾಗ ಮಳೆ ಬರ್ತಾ ಇದೆ ಅಂತ ಹೇಳ್ತೀವಿ, ಸದ್ಯಕ್ಕೆ ಸತ್ಯನೇ, ಮಳೆ ಬರ್ತಾ ಇದೆ ಸತ್ಯ. ಬಟ್ ಸಾರ್ವಕಾಲಿಕ ಸತ್ಯ ಅಲ್ಲ ಅದು. ನಿಂತು ಹೋಗ್ಬೋದು, ಮಳೆ ಹೋಗುತ್ತೆ, ನಿಂತು ಹೋಗುತ್ತೆ. ಇವಾಗ ಹೇಳಿ ಮಳೆ ಬರ್ತಾ ಇದೆ ಅಂತ, ಇಲ್ಲ. ಅಂದ್ರೆ ಸಾಪೇಕ್ಷ ಸತ್ಯ ಆ ಕ್ಷಣಕ್ಕೆ ಮಾತ್ರ ಸತ್ಯ ಇರುತ್ತೆ. ಅದ್ ಅರ್ಥ ಮಾಡ್ಕೋಬೇಕು ನಾವು. ಇದೆಲ್ಲ ತುಂಬಾ ಏನು ರಹಸ್ಯ ಜ್ಞಾನ. ಸಾಪೇಕ್ಷ ಸತ್ಯ, ನಿರಪೇಕ್ಷ ಸತ್ಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಏನಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರ್ತೀವಿ, ಅರ್ಥ ಆಗ್ಲಿ, ಇನ್ನೊಂದು ಮುಖ, ನಮ್ಮ ಇನ್ನೊಂದು ಮುಖ ಅರ್ಥ ಆಗ್ಲಿ ಅಂತ ಅಷ್ಟೇನೆ. ನಮ್ಮ ಮೂರ್ಖತನ ಗೊತ್ತಾಗ್ಬೇಕಾದ್ರೆ ನಮ್ಗೆ ಇನ್ನೊಂದು ಮುಖ ಗೊತ್ತಿರ್ಬೇಕು. ಜೆರಾಕ್ಸ್ ಗೊತ್ತಿದ್ರೆ ನಮ್ಗೆ ಒರಿಜಿನಲ್ ಇದೆಯಾ ಅಂತ ಗೊತ್ತಾಗುತ್ತೆ. ಒರಿಜಿನಲ್ ಜೆರಾಕ್ಸ್ ನೋಡಕ್ ಒಂದೇ ತರ ಕಾಣಿಸುತ್ತೆ, ಅದೇ ಒರಿಜಿನಲ್. ಸೊ ಸಾಪೇಕ್ಷ ಮತ್ತೆ ನಿರಪೇಕ್ಷಕ್ಕೆ ವ್ಯತ್ಯಾಸ ಏನಂದ್ರೆ, ಸಾಪೇಕ್ಷ ಸತ್ಯ ಆ ಕ್ಷಣಕ್ಕೆ ಸತ್ಯ. ಹೇ ಮನುಷ್ಯ ತುಂಬಾ ಒಳ್ಳೆಯವನು ಇರ್ಬೋದು ಆ ಕ್ಷಣಕ್ಕೆ, ನೆಕ್ಸ್ಟ್ ಕ್ಷಣ ಮನುಷ್ಯ ತುಂಬಾ ಕೆಟ್ಟವನಾಗ್ಬೋದು. ಆ ಸತ್ಯನ ಅದು? ಇಲ್ಲ. ಅವನು ಭಾರಿ ಶ್ರೀಮಂತ, ಇವಾಗ ಶ್ರೀಮಂತ ಇರ್ಬೋದು, ನಾಳೆ ಪಾಪರ್ ಚೀಟಿ ಕೊಡ್ಬೋದು ಅವನಿಗೆ ಭಗವಂತ. ಸತ್ಯ ಹೌದು, ಇವತ್ತು ಶ್ರೀಮಂತನಾಗಿದ್ದ ಸತ್ಯ, ಬಟ್ ನಾಳೆ ಪಾಪರ್ ಆಗ್ಬೋದು ಅವನು. ಇವತ್ತು ಬಡವ, ನಾಳೆ ಶ್ರೀಮಂತ ಆಗ್ಬೋದು. ಇವತ್ತು ಬದುಕಿದ್ದಾನೆ ಅಂತೀವಿ, ನಾಳೆ ದೇಹ ತ್ಯಾಗ ಮಾಡ್ಬೋದು, ಸತ್ಯ ಹೋಗ್ಬೋದು. ಸೊ ಯಾವಾಗ ನಾವು ಸಾಪೇಕ್ಷ ಸತ್ಯದಲ್ಲೇ ಬದುಕಿರ್ತೀವಿ ನಮ್ಮನ್ನ ಮೂರ್ಖರು ಅಂತೀವಿ. ಅದಕ್ಕೆ ಹೇಳಿದ್ವಿ ನಾನು ಸತ್ಯವನ್ನೇ ಹೇಳುತ್ತೇನೆ. ಸತ್ಯ ಆ ಕ್ಷಣಕ್ಕೆ ಇರ್ಬೋದು ಸತ್ಯ, ಆದ್ರೆ ನೆಕ್ಸ್ಟ್ ಕ್ಷಣಕ್ಕೆ ಅದು ಸತ್ಯ ಅಲ್ಲ. ಸಾಪೇಕ್ಷ ಸತ್ಯ ಸತ್ಯ ಅಲ್ಲ. ಮರದಲ್ಲಿ ಹಣ್ಣು ಬಿಟ್ಟಿದೆ, ಕಾಯಿ, ಮರದಲ್ಲಿ ಕಾಯಿ ಬಿಟ್ಟಿದೆ, ಹಣ್ಣಾಗುತ್ತೆ. ಸದ್ಯಕ್ಕೆ ಹಣ್ಣಲ್ವಲ್ಲ ಅದು, ಸದ್ಯಕ್ಕೆ ಹಣ್ಣಲ್ಲ ಅದು, ಸದ್ಯಕ್ಕೆ ಕಾಯಿ. ಹಣ್ಣು ಆಗುತ್ತೆ, ಆಗ್ಬೋದು, ಬಿದ್ದೆ ಹೋಗ್ಬೋದು, ಹೇಳಕ್ಕಾಗೋದಿಲ್ಲ.
ಹಾಗೆ ಮನುಷ್ಯನಿಗೆ ಈಗ ನಮಗೆ ನಿಜವಾದ ಸತ್ಯ ಯಾವುದು? ಅದಕ್ಕೆ ಕೃಷ್ಣ ಹೇಳ್ತಾರೆ ಮಾಮೇವ ಯಶಸಿ ಸತ್ಯಂ. ಸುಮ್ಮನೆ ಕುರುಡು ಬಾವಿಲೆಲ್ಲ ಬಿದ್ದು ಓದಾಡಬಾರ್ದು. ಕುರುಡು ಬಾವಿಲಿ ಬಿದ್ದು ಓದಾಡ್ತೀವಿ. ನಾವು ಕುರುಡ್ರು, ಆ ಬಾವಿನೂ ಕುರುಡು ಬಾವಿ. ಈ ಭೌತಿಕ ಜಗತ್ತು ಕುರುಡು ಬಾವಿ. ಯಾರಿಗೆ ಗುರುಗಳ ಕೃಪೆ ಇಲ್ಲ ಅವನು ಕುರುಡ. ಅದಕ್ಕೆ ಹೇಳ ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ. ಹೀಗೆ ನಿಜವಾದ ಜ್ಞಾನವನ್ನ ತಿಳ್ಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು. ವೇದಗಳು ಎಷ್ಟೊಂದು ಹೇಳ್ತೇವೆ, ವೇದಗಳು ಪ್ರಾರ್ಥನೆ ಮಾಡ್ತಾ ಇದಾರೆ. ಅದಕ್ಕೆ ಪರಿಶುದ್ಧ ಭಕ್ತರನ್ನ ಮಾತ್ರ ಮಹಾತ್ಮ ಅಂತ ಕರಿಬೇಕು. ಯಾರ್ಯಾರು ಮಹಾತ್ಮ ಅಂತ ಕರೆಯೋಂಗಿಲ್ಲ ನಾವು. ಇದು ವೇದಗಳು ಹೇಳೋ ಮಾತು. ನಾವು ಹೇಳಿದ್ರೆ ಮತ್ತೆ ಕೆಲವರಿಗೆ ಬೇಜಾರಾಗ್ಬೋದು. ಯಾಕಪ್ಪ ಇವ್ರ ಬೇರೆ ಹಿಂಗ್ ಮಾತಾಡ್ತಾರೆ, ಅವ್ರು ನಿಜವಾಗ್ಲೂ ಮಹಾತ್ಮನೇ ಅಲ್ವಾ? ಮಹಾತ್ಮ ಅಂದ್ರೆ ಯಾರು? ಮಹಾತ್ಮನಸ್ತು ಮಹಾಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತ. ಶುದ್ಧ ಭಕ್ತಿ ನೆಲೆಯಲ್ಲಿ ಯಾರಿರ್ತಾನೆ ಅವನನ್ನ ಮಹಾತ್ಮ ಅಂತ ಕರಿಬೇಕು. ಯಾರು ಭಗವಂತನ ಚರಣವನ್ನೇ ಕುರಿತು ಯೋಚನೆ ಮಾಡ್ತಿರ್ತಾನೆ ಅವನು ಮಹಾತ್ಮ. ಬೇರೆ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಸುಮ್ಮನೆ ನೀವು 24 ಗಂಟೆ ಅವನ ಸ್ಮರಣೆ ಮಾಡ್ತಾ 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 ಅವನಲ್ಲಿ ರುಚಿ, ಅವನಲ್ಲಿ ಪ್ರೀತಿ ಬೆಳೆಸ್ಕೋಬೇಕು. ಅವನ ಸ್ಮರಣೆ ಮಾಡಿದಾಗ ಏನೋ ಒಂಥರ ಪ್ರೀತಿ ಬರ್ಬೇಕು, ನೋಡಿದಾಗ ಒಂಥರ ಪ್ರೀತಿ ಬರ್ಬೇಕು. ಇಷ್ಟೇ ಬೇಕಾಗಿರೋದು ನಾವು ಮಾಡ್ಬೇಕಾಗಿರೋದು. ಹಾಗೆ ಮತ್ತೆ ಹೇಳ್ತಾರೆ ಲೌಕಿಕವಾದಿಗಳು ಅಲೌಕಿಕವಾದಿಗಳು ಅಂತ ಹೇಳ್ತಾರೆ. ಈ ಕೆಲಲ್ಲಿ ಈ ನಿರಾಕಾರವಾದಿಗಳು ಏನ್ ಮಾಡ್ತಾರೆ, ಈ ಭೌತಿಕ ಜಗತ್ತು ಮಿಥ್ಯ ಹಾಗೆ ಹೀಗೆ. ಭೌತಿಕ ಜಗತ್ತು ಮಿಥ್ಯನಾ? ಖಂಡಿತ ಮಿಥ್ಯ ಅಲ್ಲ. ಕಣ್ಣು ಕಾಣಿಸದೆಯಲ್ಲ ನಮ್ಗೆ, ಮಿಥ್ಯ ಅಲ್ಲ, ಸತ್ಯನೇ. ಆದ್ರೆ ಶಾಶ್ವತ ಅಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳಿದ್ವಿ. ಕನ್ಸು ಬೀಳುತ್ತೆ ಮನುಷ್ಯನಿಗೆ. ಕನ್ಸು ಬಿದ್ದಿದ್ದು ಸತ್ಯನೇ, ಆದ್ರೆ ಅದು ಶಾಶ್ವತ ಅಲ್ಲ. ಕನಸು ಬಿದ್ದಿದ್ದು ಸತ್ಯ, ಆದ್ರೆ ಅದು ಶಾಶ್ವತ ಅಲ್ಲ, ಆ ಕ್ಷಣಕ್ಕೆ ಮಾತ್ರ. ಅದಕ್ಕೆ ಸಾಪೇಕ್ಷ ಅಂತ ಹೇಳ್ತಾರೆ. ಸಾಪೇಕ್ಷ ಸತ್ಯ ಸತ್ಯ ಅಲ್ಲ, ಬಟ್ ಆ ಕ್ಷಣಕ್ಕೆ ಸತ್ಯ ಯಾವುದು. ಹಾಗೆ ಎಲ್ಲವೂ ಕೂಡ ಭಗವಂತನ ವಿಸ್ತೃತ ರೂಪ. ಭಗವಂತನ ವಿಸ್ತೃತ ರೂಪ. ಈ ಭೌತಿಕ ಜಗತ್ತು ಕೂಡ ಭಗವಂತನ ವಿಸ್ತೃತ ರೂಪ. ಮಿಥ್ಯೆ ಅಲ್ಲ, ಬಟ್ ಶಾಶ್ವತ ಅಲ್ಲ ಅಷ್ಟೆ. ನೋಡಿ, ಕಂಪ್ಲೀಟ್ ವೇದಗಳು ಅಂದ್ಮೇಲೆ ಅದು ತತ್ವ. ಅಲ್ಲೇನು ಬೇರೆ ಏನು ಲೀಲೆಗಳ ಬಗ್ಗೆ ಏನು ಹೇಳ್ತಾ ಇಲ್ಲ ನಾವು. ಲೀಲೆ ಗುಣದ ಬಗ್ಗೆ ಏನಿಲ್ಲ, ಕಂಪ್ಲೀಟ್ ತತ್ವ, ಫಿಲಾಸಫಿ. ಫಸ್ಟ್ ಅದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ತತ್ವ ಅರ್ಥ ಆಗಿಲ್ಲ ಅಂದ್ರೆ ನಮ್ಗೆ ಭಗವಂತನ ಗುಣ ಲೀಲೆಗಳು ರುಚಿ ಬರೋದಿಲ್ಲ. ಸಪ್ಪೆ. ಸಪ್ಪೆ 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 ರುಚಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ತತ್ವಗಳನ್ನ ತಿಳ್ಕೊಬೇಕು. ಅದಕ್ಕೆ ಎಕ್ಸಾಂಪಲ್ ಹೇಳುತ್ತೆ ವೇದಗಳು. ಇವಾಗ ಒಂದು ಮಣ್ಣಿರುತ್ತೆ, ಆ ಮಣ್ಣು ನೀರು ಬೆಂಕಿಯಿಂದ ನಾವು ಬೇರೆ ಬೇರೆ ಆಕಾರ ಮಾಡ್ಬೋದು. ಏನು, ಒಂದು ತಟ್ಟೆ ಮಾಡ್ಬೋದು, ಬಟ್ಲು ಮಾಡ್ಬೋದು, ಒಂದು ಮಣ್ಣಿನ ಹೂಜಿ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಆ ತಟ್ಟೆ ಲೋಟ ಬಟ್ಲು ಎಲ್ಲ ಮಿಥ್ಯೆ, ಅದ್ ಯಾವಾಗ ಬೇಕಾದ್ರೆ ಬದಲಾವಣೆ ಆಗ್ಬೋದು. ಬಟ್ ಸತ್ಯ ಅಂತ ಒಂದಿರುತ್ತಲ್ಲ, ಅದ್ಯಾವುದು? ಮಣ್ಣು. ಮಣ್ಣು ಸತ್ಯ. ಆ ಮಣ್ಣಿಂದ ವಿಕಾರ ಆಗಿರ್ತಲ್ಲ, ತಟ್ಟೆ ಬಟ್ಲು ಲೋಟ, ಅದು ಮಿಥ್ಯೆ. ಮಡಕೆ ಕುಡಿಕೆ ಅವು ಮಿಥ್ಯೆ. ಯಾಕೆ ಮಿಥ್ಯೆ ಅಂದ್ರೆ ಅದು ಶಾಶ್ವತ ಅಲ್ಲ, ಅದಕ್ಕೆ ಮಿಥ್ಯೆ. ಅಶಾಶ್ವತ. ಆದ್ರೆ ಅದ್ರ ಹಿಂದೆ ಏನೋ ಒಂದು ಮೂಲ ದ್ರವ್ಯ ಇರುತ್ತೆ, ಅದು ಸತ್ಯ. ಹಾಗೆ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಈ ಭೌತಿಕ ಜಗತ್ತು ಏನಿದೆ ಇದು ಸತ್ಯ, ಆದ್ರೆ ಶಾಶ್ವತ ಅಂತ ಅಲ್ಲ. ಮತ್ತೆ ಶಾಶ್ವತ ಶಾಶ್ವತ ಅಲ್ಲ ಅಂತ ಅಂದ್ಮೇಲೆ ಮತ್ತೆ ಯಾಕೆ ಅದನ್ನ ನಾವು ತಗೊಳಕ್ ಪ್ರಯತ್ನ ಮಾಡ್ತೀವಿ, ಪಡ್ಕೊಳಕ್ ಪ್ರಯತ್ನ ಮಾಡ್ತೀವಿ? ಈಗ ಒಂದ್ ಮಗು ಬೆಲೂನ್ ಕೇಳುತ್ತೆ, ಅಪ್ಪ ಅಪ್ಪ ಬೆಲೂನ್ ಕೊಡ್ಸು ನನಗೆ. ಮಗು ಅದು ಹೊಡೆದೋಗ್ಬಿಡುತ್ತೆ.
ಹೊಡೆದೋಗುತ್ತೆ ಅಂತ ಗೊತ್ತು, ಅಪ್ಪನಿಗೂ ಗೊತ್ತು, ಮಗುಗೂ ಗೊತ್ತು. ಆದ್ರೂ ಅದ್ ಬೇಕು ಅಂತ ಕೇಳುತ್ತೆ. ಅಂದ್ರೆ ತಾತ್ಕಾಲಿಕ ಸುಖಕ್ಕೋಸ್ಕರ ಬೇಕು ಅಂತ ಹೇಳುತ್ತೆ. ಹೌದು, ತಾತ್ಕಾಲಿಕ ಸುಖಕ್ಕಾದ್ರೂ ಬೇಕಲ್ಲ. ಬಲೂನ್ ಊದಬೇಕು, ಎಂಜಾಯ್ ಮಾಡ್ಬೇಕು. ಅದೇನು 10 ವರ್ಷ 20 ವರ್ಷ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ಬೇಕು, ಕೊಡಿಸ್ಬೇಕು. ಆದ್ರೆ ಆ ಸುಖನೇ ಶಾಶ್ವತ ಸುಖ ಅಂತ ನಾವು ಹೇಳ್ಕೊಡ್ಬಾರ್ದು. ಅರ್ಥ ಆಗ್ತಿದ್ಯಾ? ಎರಡು ತರನು ಯೋಚನೆ ಮಾಡಿ. ಯಾವುದು ಶಾಶ್ವತ ಸುಖ, ಯಾವುದು ಸಾಪೇಕ್ಷ ಸುಖ, ಯಾವುದು ನಿರಪೇಕ್ಷ ಸುಖ. ಭಗವಂತನ ಮತ್ತು ಭಗವಂತನಿಗೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಶಾಶ್ವತ ಸುಖ. ಇಲ್ಲಾಂದ್ರೆ ಅದು ತಾತ್ಕಾಲಿಕ ಸುಖ, ಬಲೂನ್. ಓಕೆ, ಸುಮ್ಮನೆ ಬಲೂನ್ ಓದ್ತೀವಿ ಅಷ್ಟೇ. ಈ ಭೌತಿಕ ಜಗತ್ತಿಗೆ ಬಲೂನ್ ಓದಿ ಎಂಜಾಯ್ ಮಾಡೋದು. ಓ, ಬಲೂನ್ ಮಗು ಬಲೂನ್ ಓದ್ತಾ ಇದೆ, ಖುಷಿ ಆಯ್ತು, ಚಪ್ಪಳ ತಟ್ತೀವಿ. ಇದು ಸುಖ ಅಲ್ಲ. ಇದು ಆ ಕ್ಷಣಕ್ಕೆ ಸುಖ, ಬಟ್ ಆಮೇಲೆ ಹೊಡೆದೋದ್ಮೇಲೆ ಢಮ್ ಅನ್ನತ್ತೆ ಒಂದಿನ. ಅಯ್ಯೋ, ಬಲೂನ್ ಹೊಡೆದೋಯ್ತು. ಮತ್ತೆ ಬಲೂನ್ ಚೆನ್ನಾಗಿತ್ತು ಅಂತ ಚಪ್ಪಳ ತಟ್ತಾ ಇದ್ವಿ ಇಷ್ಟೊತ್ತು. ಅವಾಗ ಆ ಕ್ಷಣಕ್ಕೆ ಮಾತ್ರ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ ಅಸುರರು ಇರ್ತಾರಲ್ಲ, ಅಸುರರು ಅಂದ್ರೆ ಯಾರು? ಈ ಮಾಯಾವಾದಿಗಳು, ನಿರಾಕಾರವಾದಿಗಳು. ಈ ಸೃಷ್ಟಿಯೆಲ್ಲ ಮಿಥ್ಯಾ ಅಂತ ಹೇಳ್ತಾರೆ. ದೇವರಿಲ್ಲ. ಕೃಷ್ಣ ಹೇಳ್ತಾನೆ, ಅಸತ್ಯಂ ಅಪ್ರತಿಷ್ಠಂತೆ ಜಗತ್ ಆಹು ಅನೀಶ್ವರಂ. ಈ ಮಾಯಾವಾದಿಗಳು ಹೇಳ್ತಾರೆ ಅಸತ್ಯಂ ಅಪ್ರತಿಷ್ಠಂ. ಅಪ್ರತಿಷ್ಠ ಅಂದ್ರೆ ಇಲ್ಲ ಅಂತ, ದೇವರಿಲ್ಲ ಅಂತ. ತೇ ಜಗತ್ ಆಹುರ್ ಅನೀಶ್ವರಂ. ದೇವರಿಲ್ಲ, ದೇವರಲ್ಲಿ ಸ್ಥಿತನಾಗಿಲ್ಲ, ಇದು ಅಸತ್ಯ. ಆದ್ರೆ ವೇದಗಳು ಹೇಳುತ್ತೆ ಇಲ್ಲ ಇಲ್ಲ, ಅವ್ರು ಮೂರ್ಖರು. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಇವೆಲ್ಲ ಭಗವಂತನ ವಿವಿಧ ಶಕ್ತಿಗಳು, ಇಲ್ಲ ಅಂತ ಹೇಳೋಂಗಿಲ್ಲ, ಇದೆ. ಇದೆ, ಇಲ್ಲ ಅಂತ ಭಾಸ ಆಗ್ತಾ ಇದೆ. ಬಲೂನ್ಗೆ ಗಾಳಿ ಊದ್ದಾಗ ಅದು ಊದ್ಕೊಳ್ಳುತ್ತೆ, ಗಾಳಿ ಬಿಟ್ಟಾಗ ಅದು ನಾರ್ಮಲ್ ಆಗ್ಬಿಡುತ್ತೆ. ಒಳಗಡೆ ಗಾಳಿ ಇಲ್ಲ ಅಂದ್ರೆ ಕಾಣಿಸ್ತಿಲ್ಲ ನಮಗೆ, ಮತ್ತೆ ಊದ್ಕೊಂಡಿದೆ ಹೊಟ್ಟೆ, ಬಲೂನ್ ಊದ್ಕೊಂಡಿದೆ. ಏನಂದ್ರೆ ಅರ್ಥ? ಕಣ್ಣು ಕಂಡ್ರೆ ಮಾತ್ರ ಅದನ್ನ ನಂಬ್ತೀವಿ ಅಂತನಾ? ಇಲ್ಲ, ಭಗವಂತನ ಶಕ್ತಿ ಒಳಗಿದೆ ಗಾಳಿ ರೂಪದಲ್ಲಿ, ನಮ್ ಕಣ್ಣು ಕಾಣ್ತಿಲ್ಲ ಅಷ್ಟೇ. ಒಳಗಿಂದ ಗಾಳಿ ತೆಗೆದಾಗ ಏನಾಗುತ್ತೆ? ಅದು ಶ್ರಿಂಕ್ ಆಗ್ಬಿಡುತ್ತೆ. ಮತ್ತೆ ಗಾಳಿ ಊದ್ದಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಒಳಗೆ ಏನೋ ಇದ್ದಿದ್ದಕ್ಕೆ ತಾನೇ ಅದಾಗ್ತಾ ಇರೋದು, ಎಕ್ಸ್ಪ್ಯಾನ್ಷನ್, ಕಾಂಟ್ರಾಕ್ಷನ್. ಅದಕ್ಕೆ ವೇದಗಳು ಹೇಳ್ತೆ ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಭಗವಂತನ ಯಾವುದೋ ಒಂದು ಶಕ್ತಿ ನಮ್ಗೆ ಗೊತ್ತಿಲ್ದಂಗೆ ಕೆಲಸ ಮಾಡ್ತಾ ಇದೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್, ಆಮೇಲೆ ಭಗವಂತ ಅರ್ಥ ಆಗ್ತಾನೆ. ಅಂದ್ರೆ ಈಗ ನಮ್ ಬಗ್ಗೆ ನಮಗೆ ಗೊತ್ತಾಗ್ತದೆ ಅಂದ್ರೆ ನಾವು ಭಗವಂತನ ಬಗ್ಗೆ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತಾ ಇದೀವಿ. ಯಾಕೆ ನಮ್ಗೆ ಆನಂದ ಆಗ್ತಾ ಇಲ್ಲ? ಭಗವಂತನ ಕತೆ ಕೇಳಿದ್ರೆ ನಮ್ಗೆ ಯಾಕೆ ಆನಂದ ಆಗ್ತಾ ಇಲ್ಲ? ಯಾಕೆ ಜನನ್ ಕರೆದ್ರೆ ಬರಲ್ಲ? ಬನ್ನಿ ಭಗವದ್ಗೀತೆ ಕೇಳಿ, ಬನ್ನಿ ಭಗವದ್ಗೀತೆ ಕೇಳಿ, ಬರಲ್ಲ. ಯಾಕಂದ್ರೆ ಅದ್ರಲ್ಲಿ ಅವ್ರಿಗೆ ತತ್ವ ಏನು ಅರ್ಥ ಆಗಲ್ಲ, ಅದು ರುಚಿ ಬರೋದಿಲ್ಲ, ಸಪ್ಪೆ ತರ ಅನ್ಸುತ್ತೆ ಅವ್ರಿಗೆ. ಈಗ ಜ್ವರ ಬಂದಿದೆ, ಕಾಯಿಲೆ ಬಂದಿದೆ, ಅವ್ರಿಗೆ ಏನೇ ಮೃಷ್ಟಾನ್ನ ಕೊಟ್ಟರು ರುಚಿ ಬರೋದಿಲ್ಲ. ಏನ್ ಸಪ್ಪೆ ಸಪ್ಪೆ, ಸಪ್ಪೆ ಅನ್ನದಲ್ಲ ಇರೋದು, ಅದು ಮೃಷ್ಟಾನ್ನನೇ. ನಮ್ಮ ನಾಲಿಗೆ ಕೆಟ್ಟೋಗಿದೆ. ನಾವ್ ಹೇಳ್ತೀವಿ, ಓ ಜ್ವರ ಬಂದಿದೆ, ನಾಲಿಗೆ ಕೆಟ್ಟೋಗಿದೆ. ನಾಲಿಗೆ ಕೆಟ್ಟಿಲ್ಲ. ನಾಲಿಗೆ ಕೆಟ್ಟಿದ್ರೆ ಪರ್ಮನೆಂಟ್ ಕೆಟ್ಟೋಗ್ಬೇಕಿತ್ತಲ್ಲ. ಜ್ವರ ಇಳಿದ ಮೇಲೆ ಯಾಕೆ ಮತ್ತೆ ನಾಲಿಗೆ ಸರಿ ಹೋಗ್ಬಿಡುತ್ತೆ? ಜ್ವರ ಬಂದಾಗ 3 ದಿನ ಊಟ ಸೇರ್ಸಲ್ಲ. ಅಯ್ಯೋ ಏನೋ ಸಪ್ಪೆ ಅನ್ಸುತ್ತೆ, ಏನೋ ಕಹಿ ಕಹಿ ಅನ್ಸುತ್ತೆ. ಜ್ವರ ಹೋದ್ಮೇಲೆ ಟೇಸ್ಟ್ ಬರುತ್ತೆ. ಜ್ವರ ಹೋಗ್ಬೇಕು ನಮ್ಗೆ ಟೇಸ್ಟ್ ಬರಕ್ಕೆ. ಆ ಜ್ವರ ಹೋಗ್ಸಕ್ಕೆ ಇವೆಲ್ಲ ಟ್ರೀಟ್ಮೆಂಟು, ಇಂಜೆಕ್ಷನು, ಶಾಕ್ ಟ್ರೀಟ್ಮೆಂಟು, ಅನಸ್ತೇಷಿಯಾ, ಇವೆಲ್ಲ. ಈ ತರ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಕಾಯಿಲೆ ಹಂಗೆ ಇರುತ್ತೆ. ಜ್ವರ ಆದ್ರೆ ಬಂದು ಹೋಗ್ಬಿಡುತ್ತೆ 3 ದಿನಕ್ಕೆ. ಆದ್ರೆ ಈ ಭವ ರೋಗ ಹೋಗೋದಿಲ್ಲ. ಅದು ಹೋಗ್ಸ್ಕೋಬೇಕು ನಾವು. ಜ್ವರ, ತಲೆನೋವು, ನೆಗಡಿ ಬರುತ್ತೆ, 3 ದಿನ ಇರುತ್ತೆ, ಹೋಗ್ಬಿಡುತ್ತೆ. ಆದ್ರೆ ಭವರೋಗ ಬಂದ್ರೆ ಹೋಗೋದಿಲ್ಲ. ಅದು ಹೋಗಿಸ್ಕೋಬೇಕು ನಾವು, ಶ್ರಮ ಪಡ್ಬೇಕು, ಎಳಿಬೇಕು. ಬನ್ನಿ ಭಗವದ್ಗೀತೆ ಕೇಳಿ, ಫಿಲಾಸಫಿ ಅರ್ಥ ಮಾಡ್ಕೊಳ್ಳಿ, ಭಗವಂತನ ಅರ್ಥ ಮಾಡ್ಕೊಳ್ಳಿ. ಭಗವಂತನ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಹೋಗೋದಲ್ಲ, ಕಂಡ ದೇವಸ್ಥಾನಗಳಿಗೆಲ್ಲ ನುಗ್ಗೋದಲ್ಲ.
ಬಿಡ್ರಿ ಜಾಗ ಬಿಡ್ರಿ ಬಿಡ್ರಿ, ನನ್ನ ಹತ್ರ VIP ಪಾಸ್ ಇದೆ, ನಾನು ದೇವ್ರ ದರ್ಶನ ಮಾಡ್ಬೇಕು, ಗರ್ಭಗುಡಿಯಲ್ಲಿ ದರ್ಶನ ಮಾಡ್ಬೇಕು. ನೀವೇನೋ ದರ್ಶನ ಮಾಡ್ಬೇಕು ಅಂತ ಇರ್ತೀರಾ, ಅದ್ರಲ್ಲಿ ಸ್ವಾರ್ಥ ಇದೆ ಅದಲ್ಲಿ. ಅದಕ್ಕೆ ಭಗವಂತ ಆ ಕಡೆ ತಿರ್ಕೊಂಡ್ಬಿಡ್ತಾನೆ ಹಿಂದಕ್ಕೆ. ದರ್ಶನ ಕೊಡ್ತಾನೆ ಅನ್ಕೊಂಡಿದ್ದೀರಾ? ಇಲ್ಲ, ಕೊಡೋದಿಲ್ಲ ಅವನು. ಯಾರು ಹೇಳಿದ್ರು ನಿನಗೆ VIP ಪಾಸ್ ತಗೋಬಾ ಅಂತ? ಯಾರು VIP? ನೀನಾ? ದುಡ್ಡಿದವನು ಎಲ್ಲ VIP ಆಗಕ್ಕಾಗತ್ತಾ? ಸುಧಾಮ ಅಂತ ಅವ್ರು VIP. ಸುಧಾಮ ಎಷ್ಟು VIP ಗೊತ್ತಾ? ಸುಧಾಮ ನೋಡಕ್ಕೇನೆ ದೇವ್ರು ಬರ್ತಾನೆ. ನಾವು VIP ಪಾಸ್ ತಗೊಂಡು 500 ರೂಪಾಯಿ 1000 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತೀವಿ ಒಳಗಡೆ ದೇವ್ರು ನೋಡಕ್ಕೆ. ನಾವು VIP ಗಳಲ್ಲ. ನಿಜವಾದ VIP ಸುಧಾಮ. ಯಾಕಂದ್ರೆ ಸುಧಾಮ ನೋಡಕ್ಕೆ ಭಗವಂತ ನೋಡಿ ಬರ್ತಾನೆ ಪಾಸ್ ತಗೊಂಡು. ಬ್ರಹ್ಮ ದೇವ್ರು ಬಂದಿದ್ದಾರೆ, ಏ ಬ್ರಹ್ಮ ಸ್ವಲ್ಪ ವೇಟ್ ಮಾಡು, ಫಸ್ಟ್ ನಾನು ಭಕ್ತರು ಮಾತಾಡ್ಸ್ಕೊಂಡ್ ಬರ್ತೀನಿ. ಬ್ರಹ್ಮ VIP ತಾನೆ, ದೇವತೆಗಳಲ್ಲಿ ಶ್ರೇಷ್ಠವಾದ ದೇವತೆ, VIP ನಂಬರ್ 1. ಆದ್ರೆ ಭಗವಂತ ಇಲ್ಲ ನೀನ್ ಸ್ವಲ್ಪ ವೇಟ್ ಮಾಡು, ನನ್ಗೆ ಬೇರೆ ಕೆಲಸ ಇದೆ, ನನ್ನ ಶುದ್ಧ ಭಕ್ತರು ಮಾತಾಡ್ಸ್ಕೊಂಡ್ ಬರ್ತೀನಿ, ಆಮೇಲೆ ಟೈಮ್ ಇದ್ರೆ ನಿಮ್ಗೆ ಅವಕಾಶ ಮೀಟಿಂಗ್, ಇಲ್ಲಾಂದ್ರೆ ಮೀಟಿಂಗ್ ಪೋಸ್ಟ್ಪೋನ್ ಮಾಡೋಣ, ನೆಕ್ಸ್ಟ್ ಇನ್ನೊಂದ್ ದಿನ ಬಾ. ಒಂದ್ಸಲ ಒಬ್ಬರು ಆಚಾರ್ಯ ಹೇಳ್ತಾರೆ, ಚೆನ್ನಾಗಿದೆ ಇಲ್ಲಿ ಅದು. ದ್ವಾರಕೆಗೆ ಬರ್ತಾರೆ ಭಗವಂತ ನೋಡಕ್ಕೆ. ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಮೊದ್ಲು ಬರ್ತಾರೆ ಅವರು. ಸರಿ, ಇಂದ್ರ ಬಂದ್ಬಿಟ್ಟಿದ್ದಾನೆ ಮೊದ್ಲು ಬಂದಿದ್ದಾನೆ. ಆಮೇಲೆ ಬ್ರಹ್ಮದೇವರು ಬಂದ್ರು, ನಾನ್ ದೇವತೆಗಳ ರಾಜ, ನೀನ್ ದೇವತೆ ರಾಜ ಆಗಿರ್ಬೋದು, ನಾನು ಇಡೀ ಬ್ರಹ್ಮಾಂಡಕ್ಕೆ ರಾಜ, ಇಲ್ಲ ನಾನ್ ದೇವತೆಗಳು, ನಾನ್ ಫಸ್ಟ್, ಇಲ್ಲ ನಾನ್ ಫಸ್ಟ್. ಅವಾಗ ದ್ವಾರಪಾಲಕ ಹೇಳ್ತಾನೆ, ಶು ಗಲಾಟೆ ಮಾಡಬಾರ್ದು, ಬಾಯಿ ಮುಚ್ಚಿ, ಟೋಕನ್ ತಗೊಂಡಿದ್ದೀರಾ ಫಸ್ಟ್ ಯಾರು ಅಂತ? ಟೋಕನ್ ಕೊಡೋದು ಯಾರು? ಈಗ ನೋಡಿ, ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಒಂದು ಕಾಯಿಲೆ ಬಂದಿದೆ, ಅಲ್ಲಿ ಟೋಕನ್ ಕೊಡೋರು ಸೆಕೆಂಡ್ ಡಾಕ್ಟರ್ ಅವರು. ಯಾಕಂದ್ರೆ ಅವ್ರ ಅಧಿಕಾರ ಇರುತ್ತೆ, ಯಾರಿಗೆ ಬೇಕು ಟೋಕನ್ ಕೊಡ್ಬೋದು, ನಿಂತ್ಕೊಳ್ಳಿ ಆಚೆ ಬನ್ನಿ, ಏನ್ ಅವ್ನು ಏನೇ ಶ್ರೀಮಂತ ಇರ್ಬೋದು, ಏನಿರ್ಬೋದು, ಕಾಯಿಲೆ ಬಂದಾಗ ಅವನಿಗೆ ಟೋಕನ್ ಕೊಟ್ಟು ನಿಲ್ಲಿಸ್ತಾನೆ ಯಾರು? ಅಲ್ಲೊಬ್ರು ಅಟೆಂಡರ್ ಇರ್ತಾರಲ್ಲ ಹಾಸ್ಪಿಟಲ್, ಗೇಟ್ ಕೀಪರ್. ಮಾತಾಡಬಾರ್ದು, ಸುಮ್ಮನೆ ಕುತ್ಕೋಬೇಕು, ಗಲಾಟೆ ಮಾಡಬಾರ್ದು ಅಂತ ಬಾಯಿ ಮುಚ್ಚಿಸ್ತಾನೆ ಅಲ್ಲಿರೋ ಪೇಷಂಟ್ಸ್ಗೆ. ಒಳಗೆ ಡಾಕ್ಟರ್ ಇದ್ದಾರೆ, ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಹಾಗೆ ಬ್ರಹ್ಮ ಇಂದ್ರ ಬಾಯಿ ಮುಚ್ಚಿಸ್ತಾರೆ ಅಲ್ಲಿರೋ ದ್ವಾರಪಾಲಕರು, ಮುಚ್ಚಿ ಬಾಯಿ, ಮಾತಾಡಬಾರ್ದು, ಗಲಾಟೆ ಮಾಡಬಾರ್ದು, ಯಾರು ಫಸ್ಟ್ ಯಾರು ಬಂದ್ರು ಅವ್ರು ಹೋಗಿ ಒಳಗೆ. ಅಂದ್ರೆ ಭಗವಂತನ ಶಕ್ತಿ ಅರ್ಥ ಮಾಡ್ಕೋಬೇಕು. ಅವನೆಷ್ಟು ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ನಾಯಕ ಇರ್ಬೋದು, ಯಾವ್ದೋ ಒಂದು ಬ್ರಹ್ಮಾಂಡಕ್ಕೆ ಒಬ್ಬ ಬ್ರಹ್ಮ ಇರ್ಬೋದು, ಒಂದು ಬ್ರಹ್ಮಾಂಡಕ್ಕೆ ಒಬ್ಬ ಇಂದ್ರ ಇರ್ಬೋದು, ಆತರ ಕೋಟಿ ಇಂದ್ರರು, ಕೋಟಿ ಬ್ರಹ್ಮರಿಗಳಿದ್ದಾರೆ. ಆದ್ರೆ ನಮ್ಗೆ ಗೊತ್ತಿಲ್ಲ, ನಾವೇನ್ ಮಾಡ್ತೀವಿ, ನಾನ್ ಯಾರು ಗೊತ್ತಾ, ದೇವೇಂದ್ರ ಐರಾವತ ಇದ್ದೇನೆ ನನ್ನ ಹತ್ರ. ಯಾರಲ್ಲಿ ಭಕ್ತಿ ಇಲ್ಲ ಅವರು ದರಿದ್ರರು ಭಗವಂತ ದೃಷ್ಟಿಯಲ್ಲಿ. ಹಾಗೆ ವೇದಗಳು ನಮಗೆ ಭಗವಂತನ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದೆ. ಭಗವಂತ ಅಂದ್ರೆ ಯಾರು ಫಸ್ಟ್ ತಿಳ್ಕೋಬೇಕು, ಅವನ ಶಕ್ತಿ ಅರ್ಥ ಮಾಡ್ಕೋಬೇಕು. ಏನೋ ಒಂದು ಎಕ್ಸಾಂಪಲ್ಸ್ ಕೊಡ್ಬೇಕು, ಅರ್ಥ ಮಾಡಿಸ್ಬೇಕು. ಅಂದ್ರೆ ಈಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೊಡ್ತೀನಿ, ನಿಮ್ಮ ತಲೆಗೆ ಒಂದು ಈಗ ಉಗುರು ಬೆಳೆಯುತ್ತೆ ಅಲ್ವಾ, ಉಗುರು ಜೀವಂತನ ಅದು ನಿರ್ಜೀವನ? ಅಂಡರ್ಸ್ ಮಾಡ್ತಿದ್ದಾರೆ ಅದು, ಇದು ಹೇಳಿ ನಾನು ಸ್ಟಾಪ್ ಮಾಡ್ಕೊಳ್ತೇವೆ. ಉಗುರು ಡೆಡ್ ಬಾಡಿಲಿ ಬೆಳೆಯುತ್ತೆ, ಆದ್ರೆ ಅದು ನಿರ್ಜೀವ ಅಂತ ಹೇಳಕ್ ಬರೋದಿಲ್ಲ. ಅದು ನಿರ್ಜೀವ ದೇಹದಿಂದ ಬೆಳೆಯುತ್ತೆ, ಆದ್ರೆ ಅದು ನಿರ್ಜೀವ ಅಲ್ಲ. ಮಾಯಾವಾದಿಗಳು ಹೇಳ್ತಾರೆ ದೇಹದಿಂದ ಆತ್ಮ ಬರುತ್ತೆ. ಇವಾಗ ಅಕ್ಕಿಯಿಂದ ಒಂದು ಚೇಳು ಬರುತ್ತೆ. ಮಾತಾಜಿ ಹರೇ ಕೃಷ್ಣ. ಮಹೇಶ್ವರಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಅದು ನಿರ್ಜೀವ ಅಲ್ವಾ ಪ್ರಭು? ಅದಕ್ಕೆ ಅದು ನಾವು ಕಟ್ ಮಾಡಿದಾಗೂ ಅದಕ್ಕೂ ನೋವಾಗಲ್ಲ ಅಲ್ವಾ ಪ್ರಭು? ಬಟ್ ಬೆಳೆಯುತ್ತಲ್ಲ ಮಾತಾಜಿ.
ಬೆಳೀತಲ್ಲ ಮತ್ತೆ. ನಿರ್ಜೀವ ಆಗಿದ್ರೆ ಹೆಂಗ್ ಬೆಳೆಯುತ್ತೆ ಅದು? ಡೆಡ್ ಸೆಲ್ಸ್ ಅಲ್ವಾ ಪ್ರಭು? ಹಾ, ಓಕೆ. ಮುಂದೆ ಹೇಳ್ತಾರೆ ಇಲ್ಲಿ, ವೇದಗಳು ಹೇಳ್ತಾರೆ. ಈಗ ಅಕ್ಕಿಯಿಂದ, ಓಕೆ, ಥ್ಯಾಂಕ್ ಯು ಮಾತಾಜಿ. ಅಕ್ಕಿಯಿಂದ ಚೇಳು ಬರುತ್ತೆ. ಅಕ್ಕಿಯಿಂದ ಚೇಳು ಬಂತು ಅಂದ್ರೆ ಹಾಗಾದ್ರೆ ಆ ಚೇಳಿಗೆ ಅಕ್ಕಿ ಗರ್ಭಧಾರಣೆ ಮಾಡಿದೆ ಅಂತ ಅರ್ಥ ಮಾಡುತ್ತೆ. ಅಂದ್ರೆ ಅಕ್ಕಿಯಿಂದ ಚೇಳು ಬಂದ್ರು, ಅಥವಾ ಯಾವ್ದೊಂದು ಹುಳ ಅಂತ ಇಟ್ಕೊಳ್ಳಿ, ಅಕ್ಕಿಯಿಂದ ಯಾವ್ದೊಂದು ಹುಳ ಬಂದ್ರು, ಹುಳ ಸಜೀವಿ ಆಗಿದ್ರು ಅಕ್ಕಿ ನಿರ್ಜೀವ. ಹಾಗಾದ್ರೆ ನಿರ್ಜೀವ ವಸ್ತುವಿಂದ ಸಜೀವ ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು? ಅದು ನಮಗೆ ಭ್ರಮೆ ಅಷ್ಟೇನೆ. ಇವಾಗ ಭಗವದ್ಗೀತೆ ಹೇಳುತ್ತೆ ನಮಗೆ, ಈಗ ಭೌತಿಕ ಪ್ರಕೃತಿ ಗರ್ಭಧಾರಣೆ ಆಗ್ತಾಳಲ್ವಾ, ಭೌತಿಕ ಪ್ರಕೃತಿ ಗರ್ಭಧಾರಿಸ್ತಾಳೆ. ಇದಕ್ಕೆ ಕಾರಣ ಯಾರು? ಭಗವಂತ. ಅಹಂ ಬೀಜ ಪ್ರದಾಪಿತ. ಅಂದ್ರೆ ಕೆಲವು ಈಗ ಈ ತಂದೆ ತಾಯಿಗಳು ಈ ಜಡ ವಸ್ತುವಿಗೆ ದೇಹ ಜನ್ಮ ಕೊಡ್ತಾರೆ. ಅಂದ್ರೆ ಜಡ ವಸ್ತು ಕೂಡ ಚೇತನದಿಂದನೇ ಬರೋದು. ಜಡ ವಸ್ತು ಬರೋದು ಚೇತನದಿಂದ. ಚೇತನ ಇದ್ರೆ ಮಾತ್ರ ಜಡ ವಸ್ತುಗೆ ಬೆಲೆ. ಜಡ ವಸ್ತು ಅಂದ್ರೆ ದೇಹ ನಿರ್ಜೀವನೆ, ಆದ್ರೂ ಕೆಲಸ ಮಾಡ್ತಾ ಇದೆಯಲ್ಲ, ಚೇತನ ಇದ್ರೆ ಮಾತ್ರ. ಸೊ ಪ್ರಕೃತಿಯಲ್ಲಿ ಈ ಪ್ರಕೃತಿ, ಈಗ ನಮ್ಮ ದೇಹ ಅಂದ್ರೆ ಇದು, ಈಗ ನಾವೇನು ಈ ದೇಹ ಅಂತ ಹೇಳ್ತೀವಿ, ಇದರಿಂದ ಒಂದು ಶಕ್ತಿ ಇದೆ, ಚೇತನ. ಆದ್ರೆ ಆ ಚೇತನ ಕಣ್ಣಿಗೆ ಕಾಣಿಸೋದಿಲ್ಲ. ಚೇತನ ಇರೋದಕ್ಕೆ ಈ ದೇಹ ಬೆಳವಣಿಗೆ ಆಗ್ತಾ ಇದೆ. ಹಾಗಾದ್ರೆ ದೇಹ ನಿರ್ಜೀವನ ಸಜೀವನ ಅಂತ ಕೇಳಿದಾಗ ದೇಹ ಚಲನೆ ಮಾಡುತ್ತೆ, ಅದು ಚೇತನ ಶಕ್ತಿಯಿಂದ, ಆದ್ರೆ ಕಾಣಿಸೋದಿಲ್ಲ. ಇದನ್ನೇ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅಂದ್ರೆ ಭಗವಂತನ ಯಾವುದೋ ಒಂದು ಅಚಿಂತ್ಯ ಶಕ್ತಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ಆದ್ರೆ ನಮ್ಗೆ ಏನ್ ಕಾಣಿಸುತ್ತೆ ಅಂದ್ರೆ ಅಕ್ಕಿಯಿಂದ ಹುಳ ಬಂತು, ಸೊ ಹಂಗಾಗಿ ಅಕ್ಕಿ ಆ ಹುಳಕ್ಕೆ ತಾಯಿ, ಅದಕ್ಕೆ ಜೀವ ಇದೆ ಅಂತ ಹೇಳ್ತೀವಿ. ಅದು ಭ್ರಮೆ ಅಷ್ಟೇ, ಭ್ರಮಾತ್ಮಕ. ಅದಕ್ಕೆ ಕೃಷ್ಣ ಹೇಳಿದ್ದು, ಮಾಮೇ ವೇಷ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ. ನಾನೊಬ್ಬನೇ ಸತ್ಯ. ಇನ್ನು ಉಳಿದು ಏನ್ ನೋಡ್ತೀವಿ ನಾವು, ಅದೆಲ್ಲ ತಾತ್ಕಾಲಿಕ ಸತ್ಯ ಅಷ್ಟೇ, ಸಾಪೇಕ್ಷ ಸತ್ಯ. ಪೂರ್ಣ, ಅದಕ್ಕೆ ಭಗವಂತ ಪರಿಪೂರ್ಣ ಸತ್ಯ, ನಾವು ಸಾಪೇಕ್ಷ ಸತ್ಯರು. ಹೀಗೆ ಸ್ವಲ್ಪ ಇಷ್ಟೊತ್ತು ಹೇಳಿದೇನಂದ್ರೆ ವೇದಗಳು ಭಗವಂತನ ಕುರಿತು ಪ್ರಾರ್ಥನೆ ಹೇಗೆ ಮಾಡುತ್ತೆ ಅನ್ನೋದನ್ನ ಅಷ್ಟೇ. ಅಂದ್ರೆ ಭಗವಂತನ ಕುರಿತು ನಮ್ಗೆ ವಾಸ್ತವ ಸತ್ಯವನ್ನ ಹೇಳ್ಕೊಡ್ತಾ ಇದೆ. ಇದು ಗೊತ್ತಿರ್ಬೇಕು, ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು. ಅವಾಗ ಏನಾಗುತ್ತೆ, ಭಗವಂತನ ನೋಡೋ ದೃಷ್ಟಿಕೋನ ಬೇರೆ ಬದಲಾವಣೆ ಆಗುತ್ತೆ. ನಾವು ಯಾರು ಅಂತ ನಾವು ತಿಳ್ಕೊಳ್ತೀವಿ, ಹೇಗೆ ಬದುಕಬೇಕು, ನಮ್ಮ ಜೀವನದ ಗುರಿ ಏನು ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ ಮುಂದಕ್ಕೆ. ಓಕೆ, ಸೊ ಹೀಗೆ ಏನೆಲ್ಲ ಪ್ರಾರ್ಥನೆ ಮಾಡ್ತಾರೆ ವೇದಗಳು, ಅದನ್ನ ಮತ್ತೆ ಒಂದೆರಡು ಕ್ಲಾಸಲ್ಲಿ ಮಾಡಿ ಸ್ಟಾಪ್ ಮಾಡೋಣ ಸಾಕು. ಓಕೆ, ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ.